ಸೋದರರೇ ಹಾಗೂ ಸೋದರಿಯರೇ, ಎಲ್ಲ ಸೋದರರಿಗೂ ನಿಜವಾದಂತಹ ಆತ್ಮಪೂರ್ವಕವಾದಂತ ನಮಸ್ಕಾರಗಳನ್ನ ಹೇಳ್ತಾ, ಇವತ್ತಿನ ನನ್ನ ವಿಷಯ ಕೊನೆಯ ಒಂದು ಉಪನ್ಯಾಸ ಇವತ್ತಿನ ತ್ರೈಮಾಸಿಕವಾದಂತ ಸಭೆಯಲ್ಲಿ ನೀನು ಮತ್ತು ಪರಿವರ್ತನೆ. ನೀನು ಅಂದ್ರೆ ಇಲ್ಲಿವರೆಗೂ ನಾವು ಪರಿಚಯ ಮಾಡ್ಕೊಂಡ್ವಿ. ನೀನು ಅಂತ ಹೇಳಿದ್ರೆ ದೇಹ ಅಲ್ಲ, ಆತ್ಮ ಸ್ವರೂಪಿಗಳು ನಾವು ಅದನ್ನ ಮನದಟ್ಟು ಮಾಡ್ಕೊಳ್ಬೇಕು. ಈ ಮನದಟ್ಟು ಮಾಡ್ಕೊಳ್ಳೋದು ಎಲ್ಲಿ ಅಂತ ನಾನು ಹೇಳ್ದೆ. ವಿರಾಮ ಸಿಕ್ಕ ತಕ್ಷಣ ಮನುಷ್ಯನಿಗೆ ಒಂದು ಖುಷಿ ಕೊಡ್ಬೇಕು, ತಾತ್ಕಾಲಿಕವಾದ ಖುಷಿ ಕೊಡ್ಬೇಕು, ಅದ್ರ ಕಡೆಗೆ ಆಕರ್ಷಣೆಗೊಳ್ತಾನೆ. ನಾವೇನ್ ಮಾಡ್ತಾ ಇದೀವಿ ಇವತ್ತು? 5 ನಿಮಿಷ ಸಿಕ್ಕ ತಕ್ಷಣ ಟಿವಿ ಆನ್ ಮಾಡ್ತೀವಿ, ಇಲ್ಲಾಂದ್ರೆ ಯೂಟ್ಯೂಬ್ ಆನ್ ಮಾಡ್ತೀವಿ, ಇಲ್ಲಾಂದ್ರೆ ಇನ್ನೇನಾರ ಕೂಡ ನಮ್ಮದೇ ಆದಂತ ವೈಯಕ್ತಿಕವಾದಂತ ಖುಷಿ ಕೊಡ್ಬೇಕು. ಆ ತತ್ಕಾಲದಲ್ಲಿ ನಮ್ಗೆ ಆ ಖುಷಿ ಕೊಡುವಂಥದ್ದು ಇವತ್ತು ಟೆಕ್ನಾಲಜಿ, ತಂತ್ರಜ್ಞಾನ ನಮ್ಗೆ ನಿಜವಾದಂತ ಖುಷಿ ಕೊಡುತ್ತೆ ಅಂತ ಹೇಳಿ ಅದನ್ನ ಪ್ರಯೋಜನ ಪಡ್ಕೊಳ್ತಾ ಇದೀವಿ. ಖಂಡಿತ ಇದು ತಾತ್ಕಾಲಿಕವಾದ, ಇಂದ್ರಿಯವಾದಂತ, ಕ್ಷಣಿಕವಾದಂತ ಈ ಸ್ಥೂಲ ದೇಹಕ್ಕೆ ಬೇಕಾದಂತ ಒಂದು ಭಾವನಾತ್ಮಕವಾದಂತಹ ಒಂದು ಚೇಷ್ಟೆ ಅಂತ ಹೇಳ್ತೀನಿ. ಖಂಡಿತ ಸ್ವನಿಯಂತ್ರಣ ಇಲ್ಲ ಅಂತ ಹೇಳಿದ್ರೆ ನಾವು ನಿಜವಾದ ಧ್ಯಾನ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಧ್ಯಾನಯುತವಾದ ಜೀವನ ನಮ್ಮದಾಗ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಇಂದ್ರಿಯಗಳಿಗೆ ಶಿಸ್ತನ್ನ ಕಲಿಸ್ಬೇಕು. ಸುಮ್ನೆ ಕುತ್ಕೊಳ್ಬೇಕು. ರಿಮೋಟರ್ಸ್ ನಾವಾಗ್ಬೇಕು. ರಿಮೋಟ್ ಕಂಟ್ರೋಲ್ಸ್ ನಾವೇನಕ್ಕಾಗಿದೀವಿ? ಒಂದು ಟೆಕ್ನಾಲಜಿಗೆ ಆಗಿದೀವಿ ನಾವು, ಹೌದು ತಾನೆ? ನಂಗೆ ಆ ಚಾನಲ್ ಬೇಡ ಅಂದ್ರೆ ಇನ್ನೊಂದು ಚಾನಲ್ ಅನ್ನ ರಿಮೋಟ್ ತಗೊಂಡು ಬದಲಾಯಿಸ್ತೀವಿ. ಆದ್ರೆ ಶಾಶ್ವತವಾದಂತ ಬದಲಾವಣೆ ಆಗ್ಬೇಕಾದ್ದು ಆತ್ಮದೃಷ್ಟಿಯಲ್ಲಿ. ಇದನ್ನೇ ನೀನು ಈ ದೇಹಾತ್ಮ ಅನ್ನುವಂತ ಭಾವನೆಯಿಂದ ಆ ಏಕೈಕ ಚೈತನ್ಯದ ಅಂಶೀಭೂತವಾಗಿ ಬಂದಿರುವಂತ ನಾನು ಎಲ್ಲರ ಒಡನಾಡಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ನಾನು ಏನ್ ಹೇಳ್ದೆ, ಆ ಚೈತನ್ಯ ಸ್ವರೂಪಿಗಳಾಗಬೇಕು. ಹೇಗೆ ಸಾಧ್ಯ? ನೀನು ಪರಿವರ್ತನೆ ಆದ್ರೆ. ಈ ಅಧ್ಯಯನವನ್ನ ಕೊಟ್ಟಿರೋದು ಓದ್ತಾ ಹೋದ್ರೆ ಖಂಡಿತ ಅರ್ಥವಾಗಲ್ಲ. ಕಾರಣ, ಮೇಲ್ನೋಟಕ್ಕೆ ಹೊಸದಾಗಿ ಇದನ್ನ ಪ್ರಾರಂಭ ಮಾಡಿದ್ರೆ ಈ ಅಧ್ಯಾಯವನ್ನ ಸಂಗೀತಕ್ಕೆ ಹೋಲಿಸಿ ಇದನ್ನ ಕೊಡ್ತಾ ಇದ್ದಾರೆ. ಸಂಗೀತ ಅಂತ ಹೇಳಿದ್ರೆ ಮಧುರವಾದ ಒಂದು ಗಾಯನನ್ನ ಹಾಡಿದ್ರು ನಮ್ಮ ಹಿರಿಯ ನಮ್ಮ ಸಾಧಕಿ. ಆ ಮಧುರವಾದ ಗಾಯನ ಬರಬೇಕು ಅಂತ ಹೇಳಿದ್ರೆ 7 ಸ್ವರಗಳು ಸೇರಿದಾಗ ಮಾತ್ರ ಅಂತ ಕೇಳುಗರಿಗೆ ಇಂಪಾದ ಗಾಯನ ಬರುತ್ತೆ. ಹೌದು, 7 ಸ್ವರಗಳು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ಚಿಕ್ಕ ಮಕ್ಕಳಲ್ಲಿ ಕೇಳ್ತಾ ಇದ್ವಿ, ಇವತ್ತು ಅನುಷ್ಠಾನ ಮಾಡಬೇಕಾಗಿದೆ. ನಿಜವಾದಂತ ನಮ್ಮ ಪ್ರಯಾಣ ಈ ಸಪ್ತಲೋಕಗಳಲ್ಲಿ ನಡೀತಾ ಇದೆ. ಆ ಸಪ್ತಲೋಕದ ಪ್ರಯಾಣವನ್ನ ಸಂಗೀತಕ್ಕೆ ಹೋಲಿಸಿದ್ದಾರೆ. ನೀವು ಇಂಪಾದ ಗಾಯನವನ್ನ ಆಡ್ಬೇಕು ಅಂತ ಹೇಳಿದ್ರೆ ನಿಮ್ಮ 7 ಲೋಕಗಳನ್ನ ಸಾಮರಸ್ಯಗೊಳಿಸ್ಬೇಕು. ನಮ್ಮ ದೇಹಗಳ ನೋಡಿದೀವಿ ಇವತ್ತು. ನಮ್ಮ ದೇಹ ಸ್ವಭಾವ ಎಂತದು ಅಂದ್ರೆ, ಕಿವಿ, ಈ ಪಂಚೇಂದ್ರಿಯಗಳೇ, ಕಿವಿ ಕೇಳಬೇಡ ಅಂದ್ರೆ ಕೇಳುತ್ತೆ, ತಿನ್ಬೇಡ ಅಂದ್ರೆ ತಿನ್ನುತ್ತೆ, ನೋಡ್ಬೇಡ ಅಂದ್ರೆ ನೋಡುತ್ತೆ. ಅದಕ್ಕೆ ಕಡಿವಾಣ ಆಗಕ್ಕಾಗ್ತಿಲ್ಲ ನಮ್ ಕೈಲಿ. ನಿಜನಾ? ಖಂಡಿತ ನಾವ್ ಇಲ್ಲಿಂದ ನಮ್ಮ ಪ್ರಾರಂಭ ಮಾಡ್ಬೇಕು ಸಾಧನೆಯನ್ನ. ಮೊದಲು ಸ್ವಶಿಸ್ತನ್ನ ಪ್ರಾರಂಭ ಮಾಡ್ಬೇಕು. ಈ ಸ್ಥೂಲ ಲೋಕದಲ್ಲಿ ನಾವು ಇಲ್ಲೇ ನಮ್ಮ ಸಾಧನೆ ಆಗ್ಬೇಕು. ನಮ್ಮ ಸಾಧನೆ ಎಲ್ಲಿ? ಇಲ್ಲೇ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಕಮ್ಮಟ ಇದು ಬೇಬೇಕು. ಈ ಸ್ಥೂಲ ಜೀವಿತದಲ್ಲೇ ನಮ್ಮ ಪ್ರಯಾಣ ಪ್ರಾರಂಭವಾಗ್ಬೇಕು. ಹಾಗಾದ್ರೆ ಎಲ್ಲಿಂದ ಪ್ರಯಾಣ ಶುರುವಾಗಿದೆ ನಮ್ದು? ಇದಕ್ಕೊಂದು ಕಥೆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಆ ಮಧುರವಾದ ಆನಂದದಾಯಕವಾದ ಗಾಯನವನ್ನ ನೀನು ಕೇಳ್ಬೇಕು ಅಂದ್ರೆ ಆ ಗಾಯನದ ನಿರ್ದೇಶಕರು ಯಾರು ಅಂತ ಹೇಳಿದ್ರೆ ಆದಿಲೋಕದ ಪರಬ್ರಹ್ಮ ಚೈತನ್ಯ. ನಮ್ಗೆ ಥಿಯಾಸಫಿನ ಆ ಪರಬ್ರಹ್ಮ ಚೈತನ್ಯ ಎಲ್ಲಿದನೋ, ಹೊಸದಾಗಿ ಬಂದಿರುವಂತ ವಿದ್ಯಾರ್ಥಿಗಳಿಗೆ, ಇಲ್ಲಿ ಸದಸ್ಯರಿಗೆ ಇವ್ರು ಏನೋ ಪರಬ್ರಹ್ಮ ಹೇಳ್ತಾರೆ, ಆದಿಲೋಕ ಹೇಳ್ತಾರೆ, ಕಾಮಲೋಕ ಹೇಳ್ತಾರೆ ಅಂದ್ರೆ ಓಡೋಗ್ಬಿಡ್ತಾರೆ. ನಿಜವಾದಂತ ರೀತಿಯಲ್ಲಿ
ಅವರ ಮನಸ್ಸಿನ ಅಂತರಾತ್ಮಗಳಿಗೆ ನಾವು ತಲುಪಬೇಕು ಅಂದ್ರೆ ಸರಳವಾದ ವಿಧಾನದಲ್ಲಿ ಹೇಳ್ತಾ ಹೋಗ್ಬೇಕು. ನಾವು ವಚನಗಳು ಮಾಡಿದ್ದಿದೇ ಕೆಲಸವನ್ನ. ಆಡು ಭಾಷೆಯಲ್ಲಿ ತಮ್ಮ ಆ ಒಂದು ಸಾಹಿತ್ಯವನ್ನ ಪರಿಚಯ ಮಾಡಿಸ್ದ ಅವತ್ತು ಸಮಾಜ ಸುಧಾರಣೆ ಮಾಡಿದ್ರು ವಚನಗಾರರು 12ನೇ ಶತಮಾನದಲ್ಲಿ. ಹಾಗೆ ಇಲ್ಲಿ ಆಧ್ಯಾತ್ಮ ಅನ್ನೋದು 21ನೇ ಥಿಯಾಸಫಿಯಲ್ಲಿ ಆ ಒಂದು ಶತಮಾನಕ್ಕೆ ಥಿಯಾಸಫಿ ಆಧ್ಯಾತ್ಮವನ್ನ ಪರಿಚಯ ಮಾಡ್ಲಿಕ್ಕೆ ಹೊರಟಿದೆ. ಹಾಗಾಗಿ ನಾವೆಲ್ಲ ಯಾರು? ನಾವು ಆ ನಿಜವಾದ ಸೌರಬ್ರಾಹ್ಮಂಡದ ನಾಯಕನಾಗಿರುವಂತಹ ಆ ಪರಬ್ರಹ್ಮ ಶಿವನ ಅಖಿಲಾಂಡ ಕೋಟಿ ಪರಬ್ರಹ್ಮ ನಾಯಕ ಅಂತ ಕರಿತೀವಿ. ಅವನ ಒಬ್ಬ ಮಕ್ಕಳು ನಾವು. ಅವನ ಪ್ರಯಾಣ ಎಲ್ಲಿಂದ ಶುರುವಾಯ್ತು ಅಂತ ಹೇಳಿದ್ರೆ ಆದಿಲೋಕ. ಅದು ಎಲ್ಲಿದೆಯೋ ನಮಗ್ ಗೊತ್ತಿಲ್ಲ, ಆಮೇಲೆ ನೋಡೋಣ. ನಾವು ದೀಕ್ಷೆಗಳ ಹಂತಕ್ಕೆ ಜೀವನ್ಮುಕ್ತರಾಗಿ ದಿವ್ಯ ದೃಷ್ಟಿಯನ್ನ ಪಡ್ಕೊಳ್ಳುವಂತ ಅತಿ ಮಾನವರಾಗ್ಬೇಕು. ಅದನ್ನೇ ಇಲ್ಲಿ ಪರಿವರ್ತನೆ. ನಾವು ಸಾಮಾನ್ಯ ಮಾನವ ಹಂತದಿಂದ ಅತಿ ಮಾನವ ಹಂತಕ್ಕೆ ಹೋಗ್ಬೇಕು ಅಂದ್ರೆ ಪರಿಪೂರ್ಣತೆಯ ಕಡೆಗೆ ಹೋಗೋದೇ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು. ಇದೆಲ್ಲ ನಮ್ಮ ಪ್ರಯಾಣ ಅಲ್ಲಿಂದ ಶುರುವಾಯ್ತು. ಎಲ್ಲಿಂದ? ಆದಿಲೋಕದಿಂದ ಒಂದು ಆ ಪರಬ್ರಹ್ಮ ಚೈತನ್ಯ ಅವರೋಹಣದಲ್ಲಿ ಇಳಿದು ಬಂದ. ಎಲ್ಲಿಗೆ ಬಂದ? ಸ್ಥೂಲ ಲೋಕಕ್ಕೆ ಇಳಿಸಿದಾನೆ. ಆದ್ರೆ ನಾವು ಹಿಂದೆಯಿಂದ ಬರೋಣ. ಆ ಪರಬ್ರಹ್ಮ ಚೈತನ್ಯ ಆದಿಲೋಕದಿಂದ ಎಲ್ಲಿಗೆ ಬಂದ? ಮಾನಿಡ್ಡಾಗಿ ಪ್ರಜ್ಞಾನಾಂಶವಾಗಿ 2ನೇ ಹಂತಕ್ಕೆ ಬಂದ. ಅನುಪಾದಕ ಲೋಕ ಅಂತ ಕರಿತೀವಿ. ಆದಿಲೋಕದಿಂದ ಅನುಪಾದಕ ಲೋಕಕ್ಕೆ ಒಂದು ಕಿಡಿಯನ್ನ ಚೈತನ್ಯವನ್ನ ಇಳಿಸ್ತಾನೆ. ಅಲ್ಲಿಂದ ಬಂದಂತಹದ್ದು ಆತ್ಮ, ಬುದ್ಧಿ, ಮೇಲಿನ ಮನಸ್ಸು. ಹಾಗೆ ಅಲ್ಲಿಂದ ಬಂದಂಥದ್ದು ಕೆಳಗಿನ ಮನಸ್ಸು, ಕಾಮ ಮನಸ್ಸು ಮತ್ತು ಸ್ಥೂಲ ದೇಹ. ಇಷ್ಟರಲ್ಲಿ ನಾವು ಎಳೆದು ಕಳಿಸ್ಬಿಟ್ಟಿದ್ದಾನೆ. ಯಾರೋ ಆ ಪರಬ್ರಹ್ಮ ಚೈತನ್ಯ ಕಳಿಸ್ಕೊಟ್ಟಂತ ರೂವಾರಿ ಇದಾರಲ್ಲ, ಆ ಮೂಲ ಪುರುಷರು, ಅವರು ನನ್ನಂತೆ ಆಗು ಅಂತ ಹೇಳಿ ಕಳಿಸ್ಕೊಟ್ಟಿದಾರಂತೆ. ನೀನು ಕೂಡ ನನ್ನಂತೆ ಆಗು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಥೆಯ ಮುಖಾಂತರ ಅವ್ರು ಹೇಳ್ತಾರೆ. ನಾನು ಕತೆ ಅಲ್ಲ, ನೀನು ಹೋಗು, ಅವುಗಳಂತೆಯೇ ಆಗು ಅಂತ ಹೇಳಿ ನಮ್ಮನ್ನ ಈ ಆತ್ಮ ರೂಪಗಳಲ್ಲಿ ಕಿಡಿಗಳಾಗಿ ಕೆಳಗಿಳಿಸಿದ. ಈಗ ನಾವು ಇಲ್ಲಿಗೆ ಬಂದ್ವಿ. ಎಲ್ಲಿಗೆ? ಸ್ಥೂಲ ದೇಹಕ್ಕೆ, ಫಿಸಿಕಲ್ ಬಾಡಿ, ಕಣ್ಣಿಗೆ ಕಾಣುವಂತ ಈ ಶರೀರ ಅಂತ ಭಾವಿಸ್ಕೊಳ್ಳಿ. ಈಗ ಕಾಣ್ತಾ ಇದ್ದೀನಿ ನಾನು. ಅದನ್ನೇ ನಾನು ಆ ಶಿಕ್ಷಣ ಅನ್ನೋದು ಬಹಳ ಅತಿ ಮುಖ್ಯವಾಗಿ ಬೇಕಾಗಿತ್ತು ಇವತ್ತು. ಆ ಶಿಕ್ಷಣದ ಬಗ್ಗೆ ನಾನು ರಾಘವೇಂದ್ರ ಸರ್ಗೆ ಹೇಳಿದ್ದೆ, ಇದನ್ನ ಪುಸ್ತಕ ದಯವಿಟ್ಟು ತಗೊಳ್ಳಿ. ಈ ಪುಸ್ತಕ ನಿಮಗೆ ಬಹಳ ಸುಲಭವಾಗಿ ನೀನು ಯಾರು ಅಂತ ಪರಿಚಯ ಮಾಡಿಸು. ಎಷ್ಟು ಚೆನ್ನಾಗಿ ಅದನ್ನ ಭಾಷಾಂತರ ಮಾಡಿದ್ದಾರೆ, ಅನುವಾದ ಮಾಡಿದ್ದಾರೆ ವಸ್ರತ್ ಸರ್. ಆ ಕಲರ್ಫುಲ್ ಆದಂತ ಕಾಮನ ಬಿಲ್ಲುಗಳ ತರ ನೋಡಿ ಅದನ್ನ ಅವರ ಮೊಮ್ಮಗಳು ಮಾಡಿರೋದು ಎಷ್ಟು ಅದ್ಭುತವಾಗಿ ಮಾಡಿದಾಳೆ ಆ ಭಾವಚಿತ್ರವನ್ನ. ಫ್ರಂಟ್ ಶೀಟ್ ಅನ್ನ ಎಷ್ಟು ಇದೆ. ಇದು ಕೂಡ ಒಂದು ಕ್ರಿಯೇಟಿವಿಟಿ, ಇದು ಒಂದು ಸಂಗೀತದ ಕಲೆ ಅಂತ ಹೇಳಿ. ಇದಕ್ಕೆಲ್ಲ ಇವತ್ತು ಶಿಕ್ಷಣದಲ್ಲಿ ಆದ್ಯತೆ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇರೋದೆಲ್ಲ ಏನು? ಸ್ವಾರ್ಥಪರವಾದ, ಪೈಪೋಟಿಯುತವಾದ, ಸ್ಪರ್ಧಾತ್ಮಕವಾದಂತಹ ರೀತಿಯಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ವಿ. ಆದ್ರೆ ನಿಜವಾದ ಮಾನವ ಕೋಟಿಗೆ ಸಹಾಯಕಾರಿಯಾಗುವಂತಹ ರೀತಿಯ ಕರಕುಶಲಗಳು ಸಂತೋಷವನ್ನ ಕೊಡಬೇಕು. ಹಿಂದೆ ನೋಡಿ, ಮುದ್ದಣ್ಣ ಮನೋರಮೆಯರ ಸಲ್ಲಾಪ ಅಂತ ಹೇಳಿ ಓದಿದೀವಿ ನಾವು. ಅವ್ರ ಸಲ್ಲಾಪ ಚಳಿಗಾಲದಲ್ಲಿ ಎಷ್ಟು ಅದ್ಭುತವಾಗಿತ್ತು. ನೀರಿಳಿಯದ ಗಂಟಲಲ್ಲಿ ಕಡುಬಂ ತುರುಕಿದಂತಾಯ್ತು. ಬರೀ ಒಂದು ಸಂಸ್ಕೃತಮಯವಾದಂತಹ ಒಂದು ವ್ಯಾಖ್ಯಾನ. ಎಷ್ಟು ಖುಷಿ ಕೊಡ್ತಿತ್ತು ಮನೋರಮೆಗೆ. ಅವಳು ಏನು ಓದಿರ್ಲಿಲ್ಲ, ಅನಕ್ಷರಸ್ಥಳು. ಅವಳಿಗೆ ಆಧ್ಯಾತ್ಮದ ಪರಿಚಯವನ್ನ ಮಾಡ್ತಿದ್ದ, ಆ ಸಂಗೀತದ ಜ್ಞಾನವನ್ನ ತುಂಬ್ತಿದ್ದ. ಆ ರೀತಿಯಲ್ಲಿ ನಾವು ಹೊರಡ್ಬೇಕು ಇವತ್ತು ಸಾಧಕರಾಗಿ. ಹೇಗೆ ಹೊರಡ್ಬೇಕು ಅಂದ್ರೆ ಸರಳ ವಿಧಾನದಲ್ಲಿ ಅವನ ಆತ್ಮದ ಪರಿಚಯವನ್ನ ಮಾಡಿಸ್ಲಿಕ್ಕೆ ಹೊರಡ್ಬೇಕು. ನಿಜವಾದ ಆ ಏಕಾಗ್ರತೆಯನ್ನ ನಾವು ಹೊನ್ನುವಂತ ರೀತಿಯ ಗಮನವನ್ನ ಹೊಂದುವಂತೆ. ಇವತ್ತೇನು ನಮ್ಮನ್ನ ಯಾವ ಹಾವಳಿ ಮಾಡ್ತಿಲ್ಲ ತಂತ್ರಜ್ಞಾನ. ನಾವ್ ಏನ್ ಮಾಡಿದೀವಿ ಅಂದ್ರೆ ಹುಣಸೆ ಮರನ ಹೋಗ್ಬಿಟ್ಟು ದಬ್ಕೊಂಡ್ಬಿಟ್ಟಿದೀವಿ. ತಪ್ಕೊಂಡಿರೋರು ಯಾರು? ನಾವೇ. ಅದು ಬಿಡ್ತಿಲ್ಲ ಬಿಡ್ತಿಲ್ಲ ಅಂತ ಹೇಳೋರು ಯಾರು? ನಾವೇ. ಅಲ್ಲಿ ತಪ್ಪಿರೋದು ಯಾರಲ್ಲಿ? ನಮ್ಮಲ್ಲೇ. ಹಾಗಾಗಿ ಪರಿವರ್ತನೆ ಆಗ್ಬೇಕಾದವ್ರು ಯಾರು? ನಾವೇ. ಇವತ್ ಟಿವಿಗಳನ್ನ ಮತ್ತು ಮೊಬೈಲ್ ನ ತಬ್ಕೊಂಡವ್ರವ್ರು ಯಾರು? ನೋಡಿ ಎಷ್ಟು ವಿಪರೀತಕ್ಕೆ ಹೋಗಿದೆ ಅಂದ್ರೆ ನೋಡಿ. ಟೆಕ್ನಾಲಜಿ ಇವತ್ತು ಎಷ್ಟು ಲೈವ್ ಕೊಡ್ತಾ ಇದಾರೆ. ನಂಗೆ ಬಹಳ ಖುಷಿ. ಲಕ್ಷ್ಮೀಶ್ ಅವರು ಆ ಮಟ್ಟದ ಸೇವೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಡ್ಯೂಟಿ. ಎಷ್ಟು ಚೆನ್ನಾಗಿ ಸರ್ವಿಸ್ ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ ಅದು ಎಲ್ಲರ ಕೂಡ ಮನ ಮುಟ್ಟುವಂತಹ ರೀತಿಯಲ್ಲಿ. ನಾನ್ ವಿರಾಮದ ಸಮಯದಲ್ಲಿ ಇಷ್ಟೇ ಕೆಲಸ ಮಾಡೋದಪ್ಪ. ಯಾರು ಹಿರಿಯರು ಮಾಡಿತರ ಉಪನ್ಯಾಸಗಳು ನಾನ್ ಮಾಡ್ತೀನಿ, ಕೇಳಿಸ್ಕೊಳ್ತಾ ಇರ್ತೀನಿ. ಒಂದು ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡ್ಬೋದು. ಸುಮ್ಮನೆ ಅನಗತ್ಯವಾದಂತ ಪೋಲು ಮಾಡೋ ಬದಲು
ರೈಟ್ ಬ್ರೈನ್ಗೆ ಇವತ್ತು ನಾವು ನಿಜವಾದಂತಹ ರೀತಿಯ ಎನರ್ಜಿಯನ್ನ ಕೊಡ್ತೀವಿ. ಲೆಫ್ಟ್ ಬ್ರೈನ್ಗೆ ಕೊಡ್ತಾ ಇದೀವಿ. ಈ ನಮ್ಮ ಟ್ಯೂಬ್ಗಳು, ಆ ಒಂದು ಟಿವಿಗಳೆಲ್ಲ ಕೊಡ್ತಾ ಇರೋದು ಖುಷಿ, ತಾತ್ಕಾಲಿಕವಾದ ಖುಷಿ. ಈ ಒಂದು ಲೆಫ್ಟ್ ಬ್ರೈನ್ ತರ್ಕ ಮಾಡೋ ಅಂಥದ್ದು, ಅದ್ ಸರಿ ಇಲ್ಲ, ಅದೇನ ಈಸೆ, ಅದೇ ಈ ಖುಷಿನ ಇದೆಲ್ಲ. ವಿಜ್ಞಾನಿ, ಒಬ್ಬ ಕಲೆ, ಒಬ್ಬ ಸಾಹಿತಿ, ನಿಜವಾದದ್ದು ಒಬ್ಬ ಬೇಂದ್ರೆ, ಒಬ್ಬ ಕುವೆಂಪು, ಒಬ್ಬ ನಿಜವಾದಂಥ ಇವತ್ತಿನ ರತನ್ ಟಾಟಾ, ಇವರೆಲ್ಲ ರೈಟ್ ಬ್ರೈನ್ಗೆ ಬೆಲೆ ಕೊಟ್ಟಂಥವ್ರು. ಅರ್ಥ ಆಯ್ತಾ? ನ್ಯೂಟನ್ ಆಗಿರ್ಬೋದು, ಅವರೆಲ್ಲ ಕಾನ್ಸಂಟ್ರೇಟ್ ಮಾಡಿದ್ದ ರೈಟ್ ಬ್ರೈನ್. ಹಾಗೆ ಆಧ್ಯಾತ್ಮವಾದಿಗಳು ಕೂಡ ಇವತ್ತು ಅದೇ ಕೆಲಸವನ್ನ ಮಾಡ್ತಾರೆ. ಒಬ್ಬ ವಿಜ್ಞಾನಿ ಅವನು ತನ್ನನ್ನು ಸಂಶ್ಲೇಷಣಾತ್ಮಕವಾಗಿ ಅಧ್ಯಯನಕ್ಕೆ ತೊಡಸ್ಕೊಳ್ತಾನೆ. ಆಗ ಅವನಿಗೆ ಏನಾಗುತ್ತೆ, ಆ ವಿರಾಮವನ್ನ ಸದುಪಯೋಗ ಆಗುತ್ತೆ. ಇದು ರೈಟ್ ಬ್ರೈನ್ ಕೆಲಸ. ಈ ಒಂದು ಬಲಮಿದುಳನ್ನ ನಾವು ಏನೇನಕ್ಕೋ ದುರುಪಯೋಗ ಮಾಡ್ತಾ ಇದ್ವಿ. ಖಂಡಿತ ಈ ಮಕ್ಕಳಿಗೆ ಹೊಡಿತೀವಿ, ಬಲವಂತವಾಗಿ ನೋಡ್ಬೇಡ ಅಂತೀವಿ, ಯಾವ ನೆಗೆಟಿವ್ ಥಾಟ್ಸ್ ಅನ್ನು ಕೊಡ್ಬೇಡಿ. ದಯವಿಟ್ಟು ನಾವು ಮೊದಲು ನೋಡೋದನ್ನ ಬಿಡೋಣ. ನಾವೇ ಒಂದು ಬಟನ್ ಹೊತ್ಕೊಂಡು ಆ ಚಾನಲ್ ಈ ಚಾನಲ್, ಆ ಬಾಸು ಈ ಬಾಸು ನೋಡ್ತಿರ್ತೀವಿ. ಅದನ್ನ ಬಿಟ್ಟು ಕಡಿಮೆ ಮಾಡಿ ಒಂದ್ ಸಂಗೀತದ ಗಾನವನ್ನ ಹಾಕೊಳ್ಳಿ. ಅಲ್ಲಿ ನಮ್ಮಮ್ಮ ಅಜ್ಜಿ ತರ ಕಣೋ, ಅಲ್ಲಿ ಚಿಂತೆ ಇಲ್ಲ. ಖಂಡಿತ ಒಂದಲ್ಲ ಒಂದ್ ದಿವಸ ಮಗು ಬರುತ್ತೆ, ಒಂದು ದಾರಿಗೆ ಬರುತ್ತೆ. ಆದ್ರೆ ನಾವು ಸಂಸ್ಕಾರವನ್ನ ತುಂಬುವಂತ, ಅದನ್ನೇ ಅವ್ರು ಹೇಳಿದ್ದು, ನೈತಿಕಯುತವಾದ ಎಥಿಕ್ ಬೇಸ್ ಅಲ್ಲಿರುವಂತ ಸೇವೆಯನ್ನ ಮಾಡಬೇಕು. ನೀತಿಯುತವಾದಂತ ಸೇವೆ ನಮ್ಮದಾಗ್ಬೇಕು. ಸೇವೆ ಹೆಂಗಾಗ್ಬೇಕು? ವ್ಯವಹಾರ ಇನ್ನೊಬ್ಬರಿಗೆ ಖುಷಿಯನ್ನ ಕೊಡ್ಬೇಕು. ನನ್ನ ಗ್ರಾಹಕ ನನ್ನ ಬಳಿಗೆ ಪುನಃ ಬರಬೇಕು ಅಂತ ಹೇಳಿದ್ರೆ ಆತ್ಮಪೂರ್ವಕವಾಗಿ ಅವನ ಜೊತೆ ಒಡನಾಟವನ್ನ ಬೆಳೆಸ್ಕೊಳ್ಬೇಕು. ದುಡ್ಡುಗೋಸ್ಕರ ಬೆಳೆಸ್ಕೊಳ್ಳೋದನ್ನ, ಕೃತಕವಾದ ಯಾಂತ್ರಿಕ ವ್ಯವಹಾರವನ್ನ ಇವತ್ತು ನಾವು ಲಾಭವನ್ನ ಪಡಿಬೋದು, ಅದ್ರ ತೃಪ್ತಿ ಕೊಡೋದಿಲ್ಲ. ಇನ್ನೋರು ನೋಡಿ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾ ಇದ್ರು ಅಂದ್ರೆ, ಅಲ್ಲಲ್ಲಿ ನೀರ್ ಗಂಟಿಗಳನ್ನ ಇಡ್ತಿದ್ರು. ಸಂತೆಗಳಿಗೆ ಹೋಗ್ಬೇಕಾದ್ರೆ ಪ್ರಯಾಣಿಕರಿಗೆ ದಾಹ ಆಗುತ್ತೆ ಅಂತ ಒಂದು ನಿಜವಾದಂತ ಅಲ್ಲಲ್ಲಿ ನೀರುಗಳ ಒಂದು ದೊಡ್ಡ ದೊಡ್ಡ ತೊಟ್ಟಿಗಳನ್ನ ಇಡ್ತಿದ್ರು. ಎಷ್ಟು ದಾನ ಅನ್ನೋದು ಅವ್ರಿಗೇನು ಗೊತ್ತಿತ್ತು ಗೊತ್ತಿಲ್ವೋ, ಅವ್ರು ತಿಳಿದಂತ ಪ್ರಜ್ಞೆಯ ಮುಖಾಂತರ ಸೇವೆಯನ್ನ ಮಾಡ್ತಿದ್ರು. ಇದು ನಿಜವಾದಂತ ನಮ್ಮ ಸೇವೆ ಆಗುತ್ತೆ. ಹಾಗೆ ಋಷಿ ಋಣ ಪಂಚಋಣದಲ್ಲಿ ಹೇಳೋದು ಈ ಸೇವೆಯನ್ನೇ. ಈ ಸೇವೆಯನ್ನ ನಾವು ಮಾಡಕ್ ಹೊರಟಿದ್ದೆ ಆದ್ರೆ ವಿರಾಮವನ್ನ ಸದ್ಬಳಕೆ ಮಾಡ್ತೀವಿ. ಹಾಗಾಗಿ ನಾವು ಏನ್ ಕೊಡ್ಬೇಕು ಆಹಾರ ಇವತ್ತು ಅಂದ್ರೆ, ನಾವು ಎಲ್ಲಿಂದ ಬಂದಿದೀವಿ ಅವನಂತೆ ಆಗೋಂತ ಇಲ್ಲಿ ಕಳ್ಸ್ಕೊಟ್ಬಿಟ್ನಲ್ಲ, ನಾವು ಏನ್ ಮಾಡ್ತಾ ಇದೀವಿ? ಕಣ್ಣು ಮುಚ್ಕೊಂಡು ಈ ಒಂದು ವ್ಯವಹಾರದಲ್ಲಿ ತೊಡ್ಕೊಂಡಿದೀವಿ. ಇದೇನಪ್ಪ ತೂಗುಡ್ಸ್ಕೊಳ್ಳೋ ಅಂತದ್ದು, ಯಾವಾಗ್ಲೂ ಅಧ್ಯಾತ್ಮ ಹೇಳ್ತಾರೆ, ಆ ಕಾಮಲೋಕ, ಆ ಕಾಮದೇಹ ಹೇಳ್ತಾರೆ. ಅದ್ ಎಲ್ಲಿದೆಯೋ ನಾವು ನೋಡಿಲ್ಲ ಮಾಡಿಲ್ಲ ಅನ್ನಂಗಾಗತ್ತೆ. ಖಂಡಿತ ಬೇಡ. ಅದನ್ನ ನಾವು ನೋಡ್ತಾ ಹೋಗ್ಬೇಕು. ನಮ್ಮ ಧ್ಯಾನ ಸ್ಥಿತಿಯನ್ನ ನಾವೇ ಕಂಡ್ಕೊಳ್ಬೇಕು. ಧ್ಯಾನ ಅಂದ್ರೆ ಕುತ್ಕೊಂಡ ತಕ್ಷಣ ಬರೋದಲ್ಲ, ನಿಮ್ಮ ಜೀವಿತದ ಸಂದರ್ಭದಲ್ಲೇ ಗಮನಿಸ್ಕೊಳ್ತಾ ಹೋಗಿ, ಜಾಗರೂಕತೆಯಿಂದ ಇರುವುದನ್ನ ಗಮನಿಸ್ಕೊಳ್ಳಿ. ನಾವು ಎಚ್ಚರ ತಪ್ಪಿದೀವ, ಗಮನ ಕೊಟ್ಟು ಮಾತಾಡ್ತಾ ಇದೀವ, ಗಮನ ಕೊಟ್ಟು ಕೆಲಸ ಮಾಡ್ತಾ ಇದೀವ, ಅದ್ರಲ್ಲಿ ನಿಮ್ಮ ಮನಸ್ಸನ್ನ ತೊಡಗಿಸ್ಕೊಂಡು ಮಾಡ್ತಾ ಇದೀವ, ಖುಷಿ ಕೊಡುವಂತ ರೀತಿ ಕೆಲಸವನ್ನ ಮಾಡ್ತಾ ಇದೀಯ. ನೋಡಿ, ಹಿಂದಿನವರು ಒಂದು ನಿಜವಾದಂತ ರೊಟ್ಟಿ ತೊಟ್ಬೇಕಾರೆ, ಬೇಯಿಸ್ಬೇಕಾರೆ, ಆ ಕೃಷ್ಣನ ಒಂದು ಬೆಳೆಸ್ಬೇಕಾರೆ, ಯಶೋದೆ ಗಾಯನವನ್ನ ಹಾಡ್ಬೇಕಾರೆ ಆಕೆಗೆ ಖುಷಿಯನ್ನು ಕೊಡುವಂತ ಹಾಡುಗಳ ಮುಖಾಂತರ ಆ ಮಗುವನ್ನ ಬೆಳೆಸ್ತಿದ್ವಿ. ಹೌದಾ? ಜೀಜಾಬಾಯಿ ತನ್ನ ಶಿವಾಜಿಯನ್ನ ಬೆಳೆಸ್ಬೇಕಾರೆ ಎಷ್ಟು ಧೈರ್ಯಯುತವಾದ ಸಂಸ್ಕಾರವನ್ನ ಕೊಟ್ಟು ಬೆಳೆಸ್ತಾಳವು. ಹೌದಾ? ಹಾಗೆ ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳನ್ನ ನಾವು ದೂರೋದ ಕಾರಣ ಯಾಕೆ? ಅವ್ರ ಹಂಗಾಗಿಲ್ಲ ಹಿಂಗಾಗಿಲ್ಲ, ನೀವ್ ಏನ್ರೋ ಇದು ಅಂತ ಬೈತೀವಿ. ಚೆನ್ನಾಗಿ ಬಲಿಯಾಗಿ ಬಿಟ್ಬಿಡೋದು, ಹೇಳಿದ್ದೆಲ್ಲ ಕೊಡ್ಸೋದು. ಏನು 1 ಲಕ್ಷದ ಬೇಕಾದ್ರೂ ಕೊಡಿಸ್ತೀವಿ, ನಮ್ ಪ್ರಿಸ್ಟೇಜ್. ಹೌದಾ? ಮೊಬೈಲ್ ಅನ್ನ 1 ಲಕ್ಷದ ಬೇಕಾದ್ರೂ ಕೊಡ್ತೀವಿ ನಾವು. ಯಾಕೆ? ಅಯ್ಯೋ ನನ್ ಮಗ ಬಹಳಷ್ಟು ಲಕ್ಷಗಟ್ಲೆ ದುಡಿತಾನ ಮುಂದಕ್ಕೆ ಅಂತ ಹೇಳಿ. ಆಮೇಲೆ ನಮ್ಮನ್ನ ನೋಡ್ಕೊಳ್ತಾನೋ ಬಿಡ್ತಾನೋ ಸೆಕೆಂಡರಿ, ಬೇಡ, ಪ್ರತಿಫಲಾಪೇಕ್ಷೆ ಬೇಡ ಅಂತ ಬೇರೆ ಹೇಳಿದ್ವಿ. ಬೇಡ, ಬದಲು ನಾವು ನೀತಿಯುತವಾದಂತಹ ಸಂಸ್ಕಾರಗಳನ್ನ ಕೊಡೋದನ್ನ ಕಲಿಸೋಣ. ನಿಜವಾದಂತ ಒಂದು ಸಂದರ್ಭ ಕೂತ್ಕೊಂಡು, ಎಷ್ಟೋ ಮನೆಗಳಲ್ಲಿ ಟಿವಿಗಳು ಇಲ್ಲ, ಸಾಧಕರ ಮನೆ ಬಹಳ ಖುಷಿ ಕೊಡತ್ ನನಗೆ. ಸಾಧಕರ ಮನೇಲಿ ಟಿವಿ ಇಲ್ಲ, ಇದ್ರೆ ತಾನೇ ಹಾಕೋದು, ಆನ್ ಮಾಡೋದು, ನಮ್ಮ ಮನಸ್ಸನ್ನ ಕೆಡಿಸ್ಕೊಳ್ಳೋದು. ನಿಜವಾದಂತ ರೀತಿ ಇವತ್ತು ಯಾವ ಚಾನಲ್ ಓಪನ್ ಮಾಡಿ ಈರ್ಷೆ ಅಸೂಯೆ ಹೀರೋಯಿನ್ಗಳೇ ಜಾಸ್ತಿ. ಆ ಹೀರೋಯಿನ್ಗಳಲ್ಲಿ ನಮ್ಮನ್ನ ರಿಫ್ಲೆಕ್ಟ್ ಮಾಡ್ತಾ ಇದ್ವಿ. ಎಷ್ಟು ಕುಟುಂಬಗಳಲ್ಲಿ ವಿರಸವನ್ನ ತಂದೋಡ್ತಾ ಇದ್ವಿ. ಒಳ್ಳೇದನ್ನ ನೋಡಕ್ ಇಷ್ಟ ಪಡೋಲ್ಲ ನಾವು. ಹಾಗಾಗಿ ಮೊದಲು ನೀನು ಯಾರು ಅಂದ್ರೆ, ಮಾನವ ಕೋಟಿಗಾಗಿ ನಾವು ದುಡಿಲಿಕ್ಕೆ ಬಂದಿರುವಂತ ಒಬ್ಬ ಆಧ್ಯಾತ್ಮ ಸೇವಕ ಅನ್ನೋದನ್ನ ತಿಳ್ಕೊಳ್ಳಿ.
ಅಲ್ಲಿಂದ ಇಳಿದು ಬಂದಂತ ನಾವು ಒಂದು ಅಂಶವಾಗಿ ಇಲ್ಲಿ ಬಂದಿದೀವಿ, ಸ್ಥೂಲ ದೇಹಕ್ಕೆ ಬಂದಿದೀವಿ. ಇದೇ ನಮ್ಮ ಕಣ್ಣಿಗೆ ಕಾಣುವಂತ ಶರೀರ. ಈ ಸ್ಥೂಲ ದೇಹದಲ್ಲಿ ಬಂದಾಗ ನಿಜವಾಗ್ಲೂ ಇದೇ ಪ್ರಾರಂಭನ ನಮ್ದು? ಖಂಡಿತ ಅಲ್ಲ. ನಮ್ಮ ಪ್ರಯಾಣ ಶುರುವಾಗಿರೋದು 84 ಲಕ್ಷ ಜೀವರಾಶಿಗಳು ಅಂತ ಪ್ರಾರಂಭದಲ್ಲೇ ನಾನು ಹೇಳಿದೆ. ಈ ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ಹೇಳಿದ್ರೆ 1ನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ, ಅನಂತರ ಸಸ್ಯ, ಆಮೇಲೆ ಪ್ರಾಣಿ ಮತ್ತು ಸಮೂಹಾತ್ಮದ ನಂತರ ಇವತ್ತು ಮನುಷ್ಯ ಜನ್ಮದಲ್ಲಿ ಬಂದಿದೆ. ಇಷ್ಟು ಪ್ರಯಾಣ ನಮ್ಗೆ ಇಲ್ಲಿಗೆ ಬಂದ್ಮೇಲೆ ವೈಜ್ಞಾನಿಕವಾಗಿ ನಮ್ಮ ಥಿಯಾಸಫಿ ತಿಳಿಸ್ಕೊಡ್ತಾ ಇದೆ. ಖಂಡಿತ ನೀನು ಹಿಂದಿನ ಅನುಭವಗಳನ್ನ ಪಡ್ಕೊಂಡು ವಿಕಾಸವಾಗುವಂತ ಪರಿಪಕ್ವವಾಗಬೇಕಾದಂತ ಪ್ರಾಣಿ ನೀನು. ಈ ಮನುಷ್ಯ ಜೀವಕ್ಕೆ ಬಂದಿದೆಯಾ, ಜಾಗೃತ್ ಪ್ರಜ್ಞೆ ಬಂದಿರೋದೇ ಈ ಮನುಷ್ಯನ ಹಂತಕ್ಕೆ. ಅಲ್ಲಿವರೆಗೂ ಕೂಡ ಈ ಎಲ್ಲದರಲ್ಲೂ ಕೂಡ ಸಂಗೀತ ಹೇಗಿತ್ತು, ಸಂಗೀತ ಅಂತ ಹೇಳೋದ್ರಲ್ಲಿ ಹಂತ, ಬೆಳವಣಿಗೆ, ವಿಕಾಸ ಹೇಗಿತ್ತು ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ನೀನು ಏನಾಗ್ಬೇಕು ಇವತ್ತು? ಮನುಷ್ಯ ಒಬ್ಬನೇ ಅಲ್ಲ, ಮನುಷ್ಯನಾದ್ಮೇಲೆ ಏನಾಗ್ಬೇಕು? ಅತಿಮಾನವಾದ ಪರಿಪೂರ್ಣತೆಯನ್ನು ಹೊಂದಿರುವಂತ ಅವನ ಹತ್ರ ಹೋಗ್ಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಹೌದಾ? ಸುಮ್ಮನೆ ಬಂದಿಲ್ಲ, ಕೆಲ್ಸ ಕೊಟ್ಟಿದ್ದಾರೆ, ಅದು ಕಸರತ್ ಮಾಡ್ಬೇಕು, ವ್ಯಾಯಾಮ ಮಾಡ್ಬೇಕು. ಆ ರೀತಿಯಲ್ಲಿ ನಾವು ನಮ್ಮ ದೇಹಾತ್ಮಗಳನ್ನ ಪಳಗಿಸ್ಬೇಕು. ಆಗ ಮಾತ್ರ ಉನ್ನತಾತ್ಮನ ಪರಿಚಯ. ಹೌದಾ? ಆ ಜೀವಾತ್ಮನ ಪರಿಚಯ ಆಗುತ್ತೆ. ಆ ಜೀವಾತ್ಮ ಏನ್ ಮಾಡುತ್ತೆ ನೋಡ, ಹೇಳಿ. ಇದಿರಲ್ಲ ಇಲ್ಲಿ ಉನ್ನತಾತ್ಮನ ಕೆಲಸ ಏನೋ? ಪ್ರತಿ ಜನ್ಮದ ಸಂಸ್ಕಾರಗಳನ್ನ ಸಂಗ್ರಹಿಸಿಟ್ಟಿರುವ ಜಾಗ ಅದು. ಜೀವಾತ್ಮ ಮೇರಿನ ಕಾರಣ ಲೋಕ. ಈಗ ಮೊದಲು ಸ್ಥೂಲ ಲೋಕ, ಕಾಮಲೋಕ, ಕೆಳಗಿನ ಮನಸ್ಸು, ಮೇಲಿನ ಮನಸ್ಸು ಅಂತ ಕರಿತೀವಲ್ಲ, ಅದನ್ನ ಕಾರಣ ದೇಹ ಅಥವಾ ಉನ್ನತಾತ್ಮನ ಆಲಯ ಅಂತ ಕರಿತೀವಿ. ಅಲ್ಲಿ ನೀವು ಪ್ರತಿ ಜನ್ಮದಲ್ಲೂ ಕೂಡ ಏನೇನು ಅನುಭವಗಳನ್ನ ಪಡ್ಕೊಂಡಿರ್ತೀರಾ, ಅನುಭವಗಳನ್ನ ಅಲ್ಲಿ ಸಂಗ್ರಹಿಸಿರುತ್ತೆ. ಯಾವಾಗ ಪುನಃ ಇನ್ನೊಂದು ಜನ್ಮವನ್ನ ತಗೊಳ್ತೀರಾ, ಆ ಜನ್ಮಕ್ಕೆ ಬೇಕಾದಂತ ಕರ್ಮದ ಗಂಟನ್ನ ನಮ್ಗೆ ಈ ಜನ್ಮಕ್ಕೆ ಕೊಡ್ತಾರೆ. ಆ ಸಂಚಿತ ಕರ್ಮ ಯಾರ್ದು? ನಿನ್ನದೇ. ಅದ್ ಎಲ್ಲಿತ್ತು? ಆ ಉನ್ನತಾತ್ಮನ ಒಂದು ನೆಲೆಯಲ್ಲಿ ಇತ್ತು. ಹಾಗಾಗಿ ನೀವ್ ಯಾರು? ನಿಜವಾದ ಆ ಪರಮಾತ್ಮನ ಒಂದು ಅಂಶಭೂತವಾಗಿರುವಂತ ಈ ದೇಹಾತ್ಮ ಈಗ ತತ್ಕಾಲಕ್ಕೆ, ಆದ್ರೆ ಪರಮಾತ್ಮ ಆಗ್ಬೇಕಾದ್ರೆ ಆ ಪರಮಾತ್ಮನ ಗುಣಗಳನ್ನ ನಾವು ಹೊಂದಬೇಕು. ಹಾಗಾಗಿ ಈ ಖನಿಜ ವರ್ಗದಿಂದ ನಾನು ತಗೊಳ್ತಾ ಬರ್ತೀನಿ. ಖನಿಜ ವರ್ಗದಲ್ಲಿ ನಮ್ಮ ವಿಕಾಸ ಹೇಗುತ್ತೆ? ಲಯಬದ್ಧವಾಗಿ ನಡೆಯುತ್ತಂತೆ. ನಮ್ಗೇನು ಕಣ್ಣಿಗೆ ಗೋಚರ ಆಗ್ತಿಲ್ಲ, ಯಾಕಂದ್ರೆ ಕಣ್ಣಿಲ್ಲ ನಮ್ಗೆ. ಕಣ್ಣು ಕಾಣದ ಗಾವಿಲರು ಅಂತಾರೆ ಒಂದ್ ಕಡೆ ಸಾಹಿತಿಗಳು. ಕಣ್ಣು ಕಾಣದ ಗಾವಿಲರು. ಯಾಕೆ ಬೇಂದ್ರವರಿಗೆ ಮಾತ್ರ ಕಾಣಿಸ್ತು? ಅವರಿಗೆ ಮಾತ್ರ ಕುವೆಂಪು ಅವರಿಗೆ ಪಕ್ಷಿಕಾಶಿ ಎನ್ನುವಂತ ದೊಡ್ಡ ಒಂದು ಸಂಕಲನವನ್ನ ಬರೀತಾರೆ. ಪಕ್ಷಿಕಾಶಿಯಲ್ಲಿ ನಂಗೆ ಬಹಳ ಖುಷಿ. ಕುವೆಂಪು ಅವರ ಕುಪ್ಪಳಿಗೆ ಹೋಗ್ತೀನಿ ನಾನು. ಕುಪ್ಪಳಿಗೆ ಹೋದಾಗ ಇನ್ಯಾರು ಕೂಡ ಅವರ ರೀತಿಯಲ್ಲಿ ತೋಟವನ್ನ ಬೆಳೆಸಿಲ್ಲ. ಇವರು ಅವರ ಸೊಸೆ ರಾಜೇಶ್ವರಿ ಅವರು ಸುಮಾರು 25 ಎಕರೆ ಬೌಂಡ್ರಿಲಿ ಯಾವ ಹೂವನ್ನು ಕೇಳೋದಿಲ್ಲ, ಯಾವ ಪಕ್ಷಿಗಳಿಗೂ ತೊಂದರೆ ಕೊಡೋದಿಲ್ಲ. ನಿರಾಳವಾಗಿ ಹಾವು ಹತ್ಕೊಂಡು ಹೋಗ್ತಾ ಇರುತ್ತೆ, ಹರಿತಾ ಇರುತ್ತೆ, ಹೂ ಅರಳ್ತಾ ಇರುತ್ತೆ, ಯಾರು ಕೇಳಲ್ಲ. ನಾವು ನೋಡಿ ಏನ್ ಮಾಡ್ತೀವಿ, ಅಲ್ಲಿ ಏನಾರ ಚೆನ್ನಾಗ್ ಕಂಡ್ಬಿಟ್ರೆ ಪಕ್ಕದ ಮನೆ ಗೋಡೆ ಹಾರಾರ ಆಗ್ಲಿ ನಮ್ ಖುಷಿನ ಸಂತೃಪ್ತಿ ಪಡಿಸ್ಕೊಳಕ್ಕೆ ಅದನ್ನ ತಂದ್ಕೊಡು ಅಂತ ಹೇಳಿ ಭೀಮನ ಹತ್ರ ಕೇಳ್ಕೊಳ್ತೀವಿ ಅಲ್ವಾ? ಸೈರೇಂದ್ರಿ ಕೇಳ್ಕೊಂಡಂತೆ ನಂಗೆ ಅಂತ ಪುಷ್ಪವನ್ನ ತಂದ್ಕೊಡು ಅಂತ ಮಹಿಳೆ. ಖಂಡಿತ ಅಲ್ಲ, ಅಜ್ಞಾನ ಅದು. ನಿಜವಾದಂತ ರೀತಿಯಲ್ಲಿ ನಾವು ಅಲ್ಲಿ ಕೂಡ ಏನಾಗ್ಬೇಕಾಗಿದೆ, ಅಲ್ಲಿ ಅನುಭವಗಳನ್ನ ಪಡ್ಕೊಂಡಿದೀವಿ. ಆ ಹಿಂದಿನ ಕ್ಲಾಸಿನ ಅನುಭವಗಳನ್ನ ಪಡ್ಕೊಂಡು ಪಾಸ್ ಆಗಿ ಇಲ್ಲಿಗೆ ಬಂದಿದ್ವಿ. ಖನಿಜ ವರ್ಗದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಸುಪ್ತಾವಸ್ಥೆಯಲ್ಲಿ ಇತ್ತು, ಮಲ್ಕೊಂಡಿತ್ತಂತೆ ವಿಕಾಸ. ಪ್ರಾರಂಭ ಮಾಡ್ತಾ ಇದ್ದೀನಿ ಈಗ. ನೀನು ಅನ್ನೋದು ಎಲ್ಲಿಂದ ಪ್ರಾರಂಭ ಆಗಿದೆ? ಆ ಖನಿಜ ವರ್ಗದಲ್ಲಿ. ಖನಿಜ ಅಂದ್ರೆ ಯಾವ್ದ್ಯಾವ್ದು ಹೇಳಿ ನೋಡೋಣ. ಏನು ಖನಿಜ ಅಂದ್ರೆ? ಜಡವಾಗಿರುವಂತ ಕಲ್ಲು, ಮಣ್ಣು, ಏನ್ ಬೇಕಾದ್ರು ಬೋರ್ಡು, ಗೋಡೆ, ಏನ್ ಬೇಕಾದ್ರು ಹೇಳಿ. ನಾನು ಇದೇ ಎಕ್ಸಾಂಪಲ್ಸ್ ಕೊಡ್ತಿದ್ದೆ ಕಾಲೇಜಲ್ಲಿ ಮಕ್ಕಳಿಗೆ. ಏರ್ರ ಜಡ ವಸ್ತುಗಳಿಂದ್ರೇನು, ಅವ್ರು ಮುಂದಿರೋದಕ್ಕಲ್ಲೇ ಕೊಡ್ತಾ ಇರ್ಬೇಕು ನಾವು. ಆಗ ಅವರಿಗೆ ಒಂದು ರಿಕ್ರಿಯೇಷನ್ ಬರುತ್ತೆ. ಬ್ಲಾವರ್ಸ್ಗೆ ಅವ್ರು ಕೊಡ್ತಿದ್ದೆ ಅಷ್ಟು. ಧ್ಯಾನ ಬರ್ಬೇಕು ಅಂದ್ರೆ ಬೆಂಕಿ ಬಣ್ಣಲ್ಲಿ ಬಿಸಾಕ್ತಿದ್ರಂತೆ, ಹೋಗು ಅದ್ರ ಮೇಲೆ ಧ್ಯಾನ ಮಾಡು. ನಿಂಗೇನೋ ವಸ್ತು ಬೇಕು ಅಂತ ಕೂತ್ಕೊಂಡು ಆಯ್ಕೆ ಮಾಡ್ಕೊಳ್ಳೋದಲ್ಲ. ನೀನ್ ಎಲ್ಲಿದೆಯಾ ಆ ಸಂದರ್ಭದಲ್ಲಿ ನೀನು ಧ್ಯಾನ ಸ್ಥಿತಿಗೆ ಹೊಂದಬಹುದು. ಆ ಸಾಧ್ಯತೆ ಯಾರಲ್ಲಿದೆ? ಈ ಮೈಂಡ್ಗೆ, ಈ ನಮ್ಮ ಮನಸ್ಸಿಗೆ ಇದೆ.
ಹಾಗಾಗಿ ಈ ಖನಿಜಾವಸ್ಥೆಯಲ್ಲಿ ಸುಪ್ತವಾಗಿತ್ತು, ಪ್ರಜ್ಞೆ ವಿಕಾಸದಲ್ಲಿ ಮಲ್ಕೊಂಡಿತ್ತು, ಎಚ್ಚರವಾಗಿರ್ಲಿಲ್ಲ. ಆ ಖನಿಜದಲ್ಲಿ ಎಂತೆಂಥದ್ದು ಇತ್ತು ಅಂತ ಹೇಳ್ತಾರೆ. ಆ ಪ್ರಯಾಣವನ್ನ ಪ್ರಾರಂಭ ಮಾಡಿದಂಥ ಆ ಒಂದು ಖನಿಜ ವರ್ಗದಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಹಿಮರಾಶಿ, ಬಿರುಗಾಳಿ, ಆಳ ಸರೋವರದ ನಿಶ್ಚಲತೆ, ಬೃಹತ್ ಪ್ರವಾದ ಪರ್ವತದ ಶಾಂತತೆ, ಪುರಾತನ ಶಿಲೆ, ಬಯಲು ಪ್ರದೇಶ, ಅಲೆಗಳೆಲ್ಲದ ಸಮೃದ್ಧ, ಇವೆಲ್ಲ ಸಮುದ್ರ, ಇವೆಲ್ಲವೂ ಕೂಡ ಆ ಒಂದು ಭೂತ ವರ್ಗಕ್ಕೆ ಸೇರುವುದು. ಅಲ್ಲಿ ಪ್ರಜ್ಞೆ ವ್ಯಕ್ತಪಡಿಸಕ್ ಆಗ್ತಾ ಇಲ್ಲ. ಆ ಪ್ರಜ್ಞೆ ತಾನು ಹಾಗೆ ಬೆಳೀತಾ ಇದೆ, ಸುಮ್ಮನೆ ಇದೆ ಅಂತಲ್ಲ, ಬೆಳೀತಾ ಇದೆ ಆ ಚೈತನ್ಯ. ಆ ಚೈತನ್ಯ ಎಲ್ಲದರಲ್ಲೂ ಇದೆ ಅಂತ ಕಂಡ್ಕೊಂಡವರು ಇತ್ತೀಚಿನ ಜೇಕೆ ಅವರು. ಹೌದಾ? ನಿಜವಾದ ಆ ಒಂದು ಸಲಾಕಿಯಲ್ಲೂ ಕಂಡ್ರು, ಒಂದು ಗುದಲಿಯಲ್ಲೂ ಕಂಡ್ರು, ಒಬ್ಬ ವಿಕಾರ ಮನುಷ್ಯನಲ್ಲೂ ಕಂಡ್ರು. ಹಾಗಾಗಿ ಅವ್ರಿಗೆ ಏನಾದ್ರು ನಿಜವಾದಂತ ಮಾನವ ಕೋಟಿಯ ಸೇವಕರಾದ್ರು. ಮುಖ್ಯವಾಗಿ ನೀನು ಏನಾಗ್ಬೇಕು ಇವಾಗ, ಆ ಪರಬ್ರಹ್ಮ ಚೈತನ್ಯದ ಅಂಶ ನಾನು ಅವನಂತೆ ಆಗ್ಬೇಕು ಅಂದ್ರೆ ಎಲ್ಲರ ಜೊತೆ ಹೊಂದಾಣಿಕೆಯ ಜೀವನವನ್ನ ಮಾಡಬೇಕು. ಆ ಒಂದು ಸಮುದ್ರ ನನ್ಗೇನ್ ಪಾಠ ಕಲ್ಸುತ್ತೆ? ಆ ಬಿರುಗಾಳಿ ನನ್ನನ್ನೇನ್ ಕಲ್ಸುತ್ತೆ? ಆ ಮೋಡ ನನ್ನೇನ್ ಕಲ್ಸುತ್ತೆ ಅಂದ್ರೆ ಖಂಡಿತ ನಾವು ಇದು ಕಣ್ಣಿದ್ದು ಕುರುಡರು. ಬೇಂದ್ರೆ ಅವರ ಕವನ ಬಹಳ ಚೆನ್ನಾಗಿದೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ವೈದ, ಮೆಲ್ಲನೆ ಎರಕಾವ ವೈದ, ಗಿಡಗಂಟೆಗಳ ಕೊರಳಗಿಂದ ಹಕ್ಕಿಗಳ ಗಾನ, ಕೊರಳಲು ಹಕ್ಕಿಗಳ ಗಾನ. ನಿಜವಾದ ಜ್ಞಾನಿ ಆತ. ಬೇಂದ್ರೆಯವರು ಅಷ್ಟು ಅದ್ಭುತವಾದಂತ ರೀತಿ ನಿಸರ್ಗದಲ್ಲಿ ಚೈತನ್ಯವನ್ನ ಕಂಡ್ರು. ಪ್ರಜ್ಞೆಯನ್ನ ವಿಕಾಸವಾಗ್ತಾ ಇದೆ ಅಂತ ಕಂಡ್ಕೊಂಡಂತವ್ರು ಕುವೆಂಪು ಮತ್ತು ಆರಾಧಿಸಿದವರು. ಹಾಗಾಗಿ ಅವ್ರಿಗೆ ಏನಂತಾರೆ, ಅವರು ನಿಜವಾದ ಜ್ಞಾನಿ ಆಗ್ತಾರೆ. ಅವ್ರು ಏನ್ ಮಾಡಿದ್ರು, ಆ ನಿಸರ್ಗದಲ್ಲಿ ನಾವ್ ಏನ್ ಮಾಡ್ತೀವಿ, ನಿಜವಾಗ್ಲೂ ಕೂಡ ಯಾರು ನಮ್ಮ ಆಲ್ಕಾಟ್ರು ಒಂದು ಗಿಡ ಕಡಿಬೇಕಂದ್ರೆ ನಮಸ್ಕಾರ ಮಾಡಿ ಪರ್ಮಿಷನ್ ತಗೊಂಡು ಅದಕ್ಕೆ ಅವಳಿ ಹಿಂಸೆ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ನಿಸರ್ಗದ ಅನುಮತಿ ತೆಗೆದುಕೊಂಡು ಮುಂದಕ್ಕೆ ಅದನ್ನ ಸ್ಥಳಾಂತರ ಮಾಡ್ತಿದ್ರು. ಎಷ್ಟು ಭಕ್ತಿ ಭಾವ ನೋಡಿ. ಅದು ನನ್ನ ಸಹೋದರ, ಅದಕ್ಕೂ ಕೂಡ ನೋವು ಆಗತ್ತೆ, ಅದಕ್ಕೂ ಭಾವನೆಗಳಿದೆ, ಬಹಳಷ್ಟು ರೀತಿಯಲ್ಲಿ ಕೊಟ್ಟಿದ್ದಾರೆ. ಎಷ್ಟೋ ಜನ ನಮ್ಮ ಹಿರಿಯರ ಪುಸ್ತಕಗಳನ್ನ ನಾವು ಓದ್ತಾ ಹೋಗಿ ನಮ್ಮ ಈಗಿನ ನಮ್ಮ ಅಂತಾರಾಷ್ಟ್ರೀಯ ಟಿಮ್ ಬಾಯ್ಡ್ ಅವರ ಒಂದು ಲೇಖನಗಳನ್ನ ಓದಿ ಬಹಳ ಚೆನ್ನಾಗಿ ಕೊಡ್ತಾನೆ ಇವತ್ತಿನ ಯುವ ಜನಾಂಗಕ್ಕೆ. ಅವರು ಕೆಲವು ಕಡೆ ಕೊಟ್ಟಿರುವಂಥದ್ದು, ಯಾರಾದ್ರೂ ಬಹಳ ಹಿರಿಯ ಇತಿಹಾಸವಿಸ್ಟ್ಗಳು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಆ ಗಿಡಗಂಟೆಗಳಿಗೆ ಒಂದು ನಮಸ್ಕಾರ ಕೃತಜ್ಞತೆಯನ್ನ ಸಲ್ಲಿಸಿ ನಾನು ಬರೋ ತನಕ ನೀನ್ ಹಿಂಗೆ ಇರಪ್ಪ ಅಂತ ಹೇಳಿ ಹೊರಡ್ತಾರಂತೆ. ಆಮೇಲೆ ವಾಪಸ್ ಬರ್ಬೇಕಾರೆ ಅವ್ ಹಿಂಗ್ ಶೇಕ್ ಮಾಡತ್ತಲ್ಲ, ಆ ಕೃತಜ್ಞತಾ ಭಾವವನ್ನ ನೋಡಿ ಇವರು ಖುಷಿ ಆಗ್ತಾರೆ. ಈ ಸಾಧ್ಯತೆ ಆ ಪ್ರಜ್ಞೆ ಅಲ್ಲಿ ವಿಕಾಸವಾಗ್ತದೆ ಅಂತ ಕಣ್ಬಿಟ್ಟು ನೋಡ್ಬೇಕು ನಾವ್ ಇವತ್ತು. ಯಾಕೆ ಕೊರೋನಾ ಸಂದರ್ಭದಲ್ಲಿ ಪಾಠ ಕಲಿಸ್ತಾ ನಮ್ಗೆ? ಕಲ್ಸಿದ್ಯಾ? ಎಷ್ಟ್ ಪಾಠ ಕಲಿಸ್ತು? ರಿಟರ್ನ್ ಟು ನೇಚರ್, ಬಂದ್ರಪ್ಪ ವಾಪಸ್ ನಿಸರ್ಗದ ಕಡೆಗೆ. ಆಮ್ಲಜನಕದ ಕೊರತೆ ಆಯ್ತು. ಯಾಕೆ ಕೊರತೆ ಮಾಡ್ಕೊಂಡ್ವಿ? ನಮ್ಮ ಇಂಥ ಒಂದು ಅನಾಗರಿಕವಾದಂತ ಕೃತ್ಯದಿಂದ ಈ ರೀತಿ ಆಯ್ತು. ಆದ್ರೆ ಅವು ನಮ್ಮ ಕಿರಿಯ ಸಹೋದರರು. ಆ ಖನಿಜದಲ್ಲೂ ಪ್ರಜ್ಞೆ ಇದೆ ಅಂತ ಹೇಳಿ ಆ ದಿನವೇ ಜಗದೀಶ್ ಚಂದ್ರ ಬೋಸ್ ಕಂಡಿಡ್ದು. ಹೌದಾ? ಹಾಗಾಗಿ ಥಿಯಾಸಫಿ ಅನ್ನೋದು ವೈಜ್ಞಾನಿಕವಾಗಿ ಸತ್ಯವನ್ನ ಕೊಡುತ್ತೆ. ಸುಳ್ಳು ಕಂತೆಗಳ ಪುರಾಣ ಅಲ್ಲ ಇದು. ವೈಜ್ಞಾನಿಕವಾಗಿ ಕಂಡ್ಕೊಳ್ಬೇಕು. ಕಣ್ಣಿದೆ, ಅದನ್ನ ದಿವ್ಯ ದೃಷ್ಟಿಯಿಂದ ಕಲ್ತ್ಕೊಳ್ಬೇಕು ನಾವು ನೋಡೋದನ್ನ. ಅದನ್ನ ಪ್ರೀತಿಯನ್ನ ಕೊಡಬೇಕು ನಾವು. ಆ ಪ್ರೀತಿಯನ್ನ ಕೊಟ್ರೆ ಏನಾಗುತ್ತೆ, ಪ್ರೀತಿ ಅನ್ನೋದು ಉತ್ತಮ ಮಟ್ಟದಲ್ಲಿ ಬರುತ್ತೆ. ಹಾಗೆ ಅಲ್ಲೂ ಕೂಡ ಏನಾಗುತ್ತೆ ನೋಡಿ, ಸಣ್ಣ ಸಣ್ಣ ಕೊಳಗಳು ದೊಡ್ಡ ಸಮುದ್ರ ಆಗುತ್ತೆ. ಇಲ್ಲಿ ಮನುಷ್ಯ ಅತಿಮಾನವನಾಗ್ತಾನೆ, ಮಹಾತ್ಮರ ಹಂತಕ್ಕೆ ಬೆಳೀತಾನೆ. ಹಾಗೆ ಇಲ್ಲಿ ಖನಿಜ ವರ್ಗದಲ್ಲಿ ಒಂದು ಸಣ್ಣ ಕೊಳ ಅಥವಾ ಸಣ್ಣ ಒಂದೊಂದೇ ಅಲ್ಲಲ್ಲಿ ಇರ್ತಾ ಇದ್ದಂತ ಶಿಲೆ ದೊಡ್ಡ ಬಂಡೆಗಳಾಗುತ್ತೆ, ಬೆಳೀತಾ ಇರುತ್ತೆ. ನಾವು ಎಷ್ಟೋ ಕೂಡ ಇವತ್ತು ಮೂಢನಂಬಿಕೆಯಿಂದ ಹೇಳ್ತಿದೆ, ಆಂಜನೇಯ ಬೆಳೀತದಂತೆ, ಬಂಡೆ ಬೆಳೀತಾ ಇದೆ ಅಂತ ಭಕ್ತಿಪೂರ್ವಕವಾಗಿ ಹೋಗ್ತೀವಿ ನಮಸ್ಕಾರ ಮಾಡಕ್ಕೆ. ಜ್ಞಾನ ಕಡಿಮೆ ಆಗಿದೆ ನಮ್ಗೆ ಇವತ್ತು. ನಿಜವಾದ ಕಣ್ಮುಚ್ಚಿ ನಂಬೋದು ಮೂಢನಂಬಿಕೆ. ವೈಜ್ಞಾನಿಕವಾಗಿ ನೀವು ಕಂಡ್ಕೊಳ್ಳಿ, ಅದು ನಿಜವಾದ ವಿಜ್ಞಾನ. ಕಣ್ಣು ಮುಚ್ಚಿ ಕಂಡ್ಕೊಳ್ಳೋದು ಮೂಢನಂಬಿಕೆ. ಕಣ್ಣು ತೆರೆದು ಹೌದು ಇದರಲ್ಲೂ ಕೂಡ ಜೀವ ಚೈತನ್ಯ ಇದೆ,
ಬೆಳೀತಾ ಇದೆ, ನಿಸರ್ಗ ಬೆಳೀತಾ ಇದೆ. ಎಷ್ಟು ಜನಕ್ಕೆ ಹೇಳಿದ್ರು ರೆಡ್ಡಿ ಬ್ರದರ್ಸ್ಗೆ ಯಾವತ್ತು ಬಳ್ಳಾರಿಲಿ ಅಷ್ಟು ಬಂಡೆಗಳನ್ನ ಕಡ್ದು ಕಳಿಸಿದ್ರಲ್ಲ, ಈ ಬಂಡೆಗಳನ್ನ ಬಳಸಕ್ಕೆ ಸಹಸ್ರ ಕೋಟಿ ವರ್ಷಗಳು ಬೇಕಾಗುತ್ತೆ ಅಂತ ಹೇಳಿ. ಅವಕ್ಕೆ ಎಷ್ಟು ನೋವಾಗೋಣ. ದತ್ತು ಪುತ್ರರು ಅಂತ ಕೊಡ್ತಾರೆ ಕೊನೆಗೆ ಇವರು. ಅವರು ನಮ್ಮ ಹಿಂದಿನ ಸಹೋದರರು, ಖನಿಜ ವರ್ಗಗಳು ನಮ್ಮ ಹಿಂದಿನ ನಾವು ಅಡಾಪ್ಟೆಡ್ ಮಕ್ಕಳು. ನಾವು ಅವ್ರನ್ನ ಪಾಲಿಸ್ಬೇಕು, ಪೋಷಣೆ ಮಾಡಬೇಕು. ಆಗ ಮಾತ್ರ ಅವಕ್ಕೆ ನಿಜವಾಗ್ಲೂ ವಿಕಾಸಕ್ಕೆ ಅಡ್ಡಿ ಮಾಡೋದಿಲ್ಲ. ಆ ವಿಕಾಸವನ್ನ ನಾವು ಅವಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕು, ಬೆಳೆಯುವಂತೆ ನಾವು ಪ್ರಾಶಸ್ತ್ಯವನ್ನ ಕೊಡಬೇಕು. ಯಾವಾಗ ನಮ್ಗೆ ತೊಂದರೆ ಆಯ್ತೋ ಆಗ ಅಂತಸ್ತುಗಳಲ್ಲೆಲ್ಲ ಗಿಡಗಳನ್ನ ಬೆಳೆಸಕ್ ಶುರು ಮಾಡಿದ್ದಾರೆ. ಇವತ್ತು ಎಲ್ಲೆಲ್ಲಿದೆಯೋ RCC ಬಿಲ್ಡಿಂಗ್ಗಳೆಲ್ಲ ಇವತ್ತು ಏನಾಗಿದೆ, ಕೊಂಡಗಳು ಹೊಳಪು ಬರ್ತಾ ಇದೆ. ಆದ್ರೆ ನಿಜವಾದ ರಿಟರ್ನ್ ಟು ನೇಚರ್ ಅಂತ ಹೇಳಿದ್ರೆ, ನಾವು ಪುನಃ ಆ ಒಂದು ಪರಿಸರಕ್ಕೆ ತಿರುಗಿದಾಗ ಪರಿಸರ ಪ್ರಜ್ಞೆ ಬೆಳೆಯುತ್ತೆ. ಅಲ್ಲೂ ಕೂಡ ಜೀವ ಚೈತನ್ಯ ಕೆಲಸ ಮಾಡ್ತಾ ಇದೆ, ಜೀವ ಚೈತನ್ಯಗಳು ಬೆಳೀತಾ ಇದೆ ಅಂತ ಹೇಳಿದಾಗ ನೋಡಿ, ಒಂದು ನಿಜವಾದ ಪಚ್ಚೆ ಕಲ್ಲು ಇವತ್ತು ಮುಂದೆ ನೀಲಮಣಿಗಳಾಗ್ತವೆ, ನವರತ್ನಗಳಿದೆ ಅಂತ ಕಂಡಿಡಿದ್ರು. ಕಲಾಂ ಇದನ್ನ ಕಂಡಿಡಿತಾರೆ. ಒಳಗಡೆ ಸಮುದ್ರದ ಆಳ ಒಳಗೆ ಅವ್ರು ಹೋಗ್ತಾರ ರಾಕೆಟ್ ಉಡಾವಣೆ ಸಂದರ್ಭದಲ್ಲಿ. ಒಳಗಡೆ ಹೋಗಿ ಎಷ್ಟು ನಿಜವಾದಂತ ಸಹಸ್ರಾರು ರೀತಿಯ ವೈಭವಯುತವಾದಂತ ನವರತ್ನಗಳು ಬೆಳೀತಾ ಇದೆಯೋ ಅದನ್ನ ನೋಡೋಕೆ ನಾವು ಏನ್ ಮಾಡ್ತಾ ಇದ್ವಿ, ಪುರ್ಸೋತೇ ಇಲ್ಲ. ನಾವು ಮೇಲ್ನೋಟದ ಅನಾಗರಿಕರು. ಹಾಗಾಗಿ ಆ ಒಂದು ಸ್ಫಟಿಕ ಜಗತ್ತು, ಖನಿಜ ಸಂಪತ್ತು ಈ ಪ್ರಪಂಚದಲ್ಲಿ ಹುದುಗಿದೆ. ಆ ಒಂದು ಖನಿಜ ಸಂಪತ್ತನ್ನ ಬೆಳೆಸೋದಕ್ಕೆ ಅಲ್ಲೂ ಚೈತನ್ಯ ಕೆಲಸ ಮಾಡ್ತಾ ಇದೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಲ್ವಾ. ನಿಜವಾಗ್ಲೂ ಎಲ್ಲೋ ಹುಟ್ಟಿರುವಂತ ವೃಕ್ಷಕ್ಕೆ ನೀರನ್ನ ಎರಿತಾ ಇದ್ದಾನೆ. ಯಾರು ಎರಿತಾ ಇದ್ದಾರೆ? ನಿಜವಾಗ್ಲೂ ಕೂಡ ಅವು ಬೆಳವಣಿಗೆಯನ್ನ ನಮ್ಮ ಸಹಾಯದಿಂದ ಮಾಡ್ತಾ ಇದೆ. ಎಷ್ಟೋ ಎತ್ತರದಲ್ಲಿ ಇರ್ತವೆ, ಎಷ್ಟೋ ಎತ್ತರದಲ್ಲಿ ವೃಕ್ಷ ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ. ಹಿಂದಿನವ್ರು ನೋಡಿ ನಡ್ಕೊಂಡು ಹೋಗ್ತಿದ್ರು, ಹತ್ತಿರ್ತಿದ್ರು ಮೆಟ್ಟಲ್ಗಳನ್ನ, ಅಲ್ಲೋ ಒಂದಿಷ್ಟು ನೀರನ್ನ ಹಾಕ್ತಿದ್ರು, ಬಹಳ ಅದ್ಭುತವಾಗಿ. ಹಾಗೆ ಇಲ್ಲಿ ಕೂಡ ಹೇಳ್ತಾ ಇರೋದು, ಸಂಗೀತಕ್ಕೆ ಶ್ರುತಿಗೊಳಿಸುವಂತ ಕೆಲಸವನ್ನ ನಾವು ಮಾಡ್ಬೇಕು. ಇದು ನಾವು ಸ್ಥೂಲ ಜೀವಿತದಲ್ಲಿ ಇರುವಂತ ಮನುಷ್ಯರು ಮಾಡ್ಬೇಕಾದ. ನೀನು ಯಾರು ಅಂದ್ರೆ ನಿನ್ನ ಹಿಂದಿನ ಸಹೋದರರು ಅನ್ನುವಂತ ಪ್ರಜ್ಞೆಯನ್ನ ಶ್ರುತಿಗೊಳಿಸ್ಕೊಳ್ಬೇಕು. ನನ್ನ ಹಿಂದಿನ ಸಹೋದರನ್ನ ಚಿವುಟಿ ಹಾಕೋದಲ್ಲ, ಆ ವಿಕಾಸವನ್ನ ಅಡ್ಡಿ ಮಾಡೋದಲ್ಲ, ಆ ವಿಕಾಸವನ್ನ ಬೆಳೆಯುವಂತೆ ಮಾಡ್ಬೇಕಾದ್ದು ನಮ್ಮ ಜೀವನ ಧರ್ಮ. ಆ ಜೀವನ ಧರ್ಮ ಅಂತ ಹೇಳಿದ್ರೆ ಈ ಇಡೀ ಪರಿಪೂರ್ಣ ವಿಕಾಸವನ್ನ ತೊಂದರೆಯಾಗದಂತೆ ಆಗ್ಬೇಕು ಅಂದ್ರೆ ಜೈವಿಕ ಸಂಕುಲಗಳನ್ನ ನಾವು ಪ್ರೋತ್ಸಾಹ ಕೊಡ್ಬೇಕು. ಜೈವಿಕ ಸಂಕುಲಗಳು ಅಂದ್ರೆ ನೀರು, ಗಾಳಿ, ವಾಯು ಪಂಚಭೂತಗಳು ಅಂತ ಏನೇ ಕರಿತೀವಿ, ಇವೆಲ್ಲವೂ ಕೂಡ ಭೂತ ವರ್ಗಗಳಿಗೆ ಸೇರುವಂತ. ಅಲ್ಲಿ ಕೂಡ ಚೈತನ್ಯ ಕೆಲಸ ಮಾಡ್ತಾ ಇದೆ ಅನ್ನುವಂತ ಪ್ರಜ್ಞೆಯನ್ನ ನಾವು ಬೆಳೆಸ್ಕೊಳ್ಬೇಕು. ಅವುಗಳಿಲ್ದೆ ನಾವು ಬದುಕ್ತೀವ? ಖಂಡಿತ ಬದುಕೋಕ್ ಸಾಧ್ಯವಿಲ್ಲ. ಅಲ್ಲಿ ಚೈತನ್ಯ ಇದೆ ಅನ್ನೋದು ನಮ್ಗಿನ್ನೂ ಕಣ್ ಬಿಟ್ಟಿಲ್ವಲ್ಲ, ಆ ಒಳಗಿನ ಕಣ್ಣು ತೆರೆಗ್ಬೇಕು ನಮ್ಗೆ. ಅದೇ ಪ್ರಜ್ಞೆ, ಕಾನ್ಶಿಯಸ್ ಅಂತ ಹೇಳಿ ಕರೆಯುವಂಥದ್ದು. ಇನ್ನ ಅಲ್ಲಿಂದ ಬಂದಂತಹ ಕನಿಷ್ಠ ವರ್ಗ ತನ್ನ ಪ್ರಯಾಣವನ್ನ ಆ ಪರಮಾತ್ಮ ಸುಮ್ನೆ ನಿಲ್ಸಿಲ್ಲ, ನಿರಂತರವಾಗಿ ಎವಲ್ಯೂಷನ್ ಅನ್ನ ತೆಗೆದುಕೊಂಡು ಬಂದಿದ್ದಾನೆ. ಗಾಡ್ ಹ್ಯಾಸ್ ಎ ಪ್ಲಾನ್, ದಟ್ ಪ್ಲಾನ್ ಆಸ್ ಎವಲ್ಯೂಷನ್. ಗಾಡ್, ಆ ದೇವರು ಒಂದು ಯೋಜನೆ ಮಾಡಿದಾನೆ, ಪ್ರತಿಯೊಂದು ಬೆಳಿಬೇಕು. ನಿಂತ್ರೆ ಕೊಳ್ತು ಹೋಗ್ತೀವಿ ನಾವು. ಹಾಗಾಗಿ ಪ್ರತಿಯೊಂದು ಕೂಡ ವಿಕಾಸವನ್ನ ಹಚ್ಚಿದಾನೆ. ಭೂತ ವರ್ಗಗಳಿಂದ, ಈ ಖನಿಜ ವರ್ಗದಿಂದ ಎಲ್ಲಿಗೆ ಬಂದ್ವಿ ನಾವು? ಸಸ್ಯ ವರ್ಗಕ್ಕೆ ಪ್ರಯಾಣವನ್ನ ಬೆಳೆಸಿದೀವಂತೆ. ಖನಿಜ ವರ್ಗದಲ್ಲೂ ನಮ್ಮ ಸಹೋದರರು ಕೆಲಸ ಮಾಡ್ತಾ ಇದ್ದಾರೆ. ಯಾವ ಹಂತದಲ್ಲಿ ಇದ್ದಾರೆ? ಪ್ರಾರಂಭದಲ್ಲಿ ಅವರು ನಾರಾಯಣವರು ಒಂದು ಮಾತನ್ನ ಹೇಳಿದ್ರು, ಸಾಮಾನ್ಯ, ಅಸಾಮಾನ್ಯ, ಬುದ್ಧಿವಂತರು, ಮೂರ್ಖರು, ಅತಿ ಬುದ್ಧಿವಂತರು, ಎಲ್ಲಾ ವರ್ಗದವರನ್ನು ಮಾಡಿದ ಸೃಷ್ಟಿಯನ್ನ. ಒಂದೇ ತರ ಮಾಡ್ಬಿಟ್ಟಿದ್ರೆ, ಸಮೂಹಾತ್ಮದಲ್ಲಿ ನಾಯಿಗಳನ್ನ ಕುರಿಗಳನ್ನ ಮಾಡ್ದಾಗ ಮಾಡ್ಬಿಟ್ಟಿದ್ರೆ ನಾವು ಬೆಳೀತಿರ್ಲಿಲ್ಲ. ಯಾಕೆಂದ್ರೆ ಜಾಗೃತ್ ಪ್ರಜ್ಞೆ ನಮ್ಮಲ್ಲಿ ಆಗಿದೆ. ಆದ್ರೆ ಸಾಂಘಿಕ ಪ್ರಜ್ಞೆ ಅಥವಾ ಸಾಮೂಹಿಕವಾಗಿ ಬೆಳೀತಾ ಇರೋವೆಲ್ಲ ಒಂದೇ ರೂಪ ವಿಕಾಸದಲ್ಲಿ ಅಲ್ಲಿ ಬೆಳೀತಾ ಇದೆ. ಹಾಗಾಗಿ ಇಲ್ಲಿ ಆ ಒಂದೊಂದು ಹಂತದಲ್ಲೂ ಖನಿಜ ವರ್ಗದಲ್ಲಿ ಒಂದು ಸಣ್ಣ ಹಂತದಲ್ಲಿ ಇದ್ದಂತ ಖನಿಜ ದೊಡ್ಡ ಮಟ್ಟದ ಪಚ್ಚೆ ಕಲ್ಲಿಗಿಂತ ನವರತ್ನದ ಮಟ್ಟಕ್ಕೆ ಬೆಳೀತಂತೆ. ಅದಕ್ಕೆ ನಾವು ಏನಾಗ್ಬೇಕು? ಸಹಾಯಕರಾಗಿ ಇರಬೇಕು, ಬೆಂಬಲವನ್ನ ಕೊಡ್ಬೇಕು. ಎರಡನೇ ಹಂತಕ್ಕೆ ಬಂದಾಗ ಸಸ್ಯ ವರ್ಗದಲ್ಲಿ ನಮ್ಮ ಪ್ರಯಾಣ ಪ್ರಾರಂಭ ಮಾಡಿದ್ವಿ. ನಮ್ಮ ಪ್ರಯಾಣ ಎಲ್ಲಿಂದ ಶುರುವಾಗಿದೆ ಅಂತ ಹೇಳ್ತಿರೋದು? ನಮ್ಮ ಪ್ರಯಾಣ ಕಂಡಕ್ಟರ್ ಕೇಳ್ತಾ ಇದಾರೆ, ಈಗ ಕೂತಿದೀವಿ ಬಸ್ಸಲ್ಲಿ, ಎಲ್ಗ ಹೋಗ್ತೀರಾ ಅಂದ್ರೆ ಗೊತ್ತಿಲ್ಲ ನಮ್ಗೆ. ಗೊತ್ತಿದೆಯಾ ನಮ್ಗೆ ಟಿಕೆಟ್ ಎಲ್ಲಿಗೆ ಅಂದ್ರೆ ಸದ್ಯಕ್ ಮಾತ್ರ ಎಲ್ಲಿದೆ ಆವರೆಗೆ ಇವರೆಗೆ ಹಾಸನ್ಗೆ ಅಂತ ಬಂದೆ ನಾನು.
ಅದು ನಿಜವಾದ ಪ್ರಯಾಣ ಅಲ್ಲಿದೆ. ನಮ್ಮ ಪ್ರಯಾಣ ಏನು? ಅವನಂತೆ ಆಗಬೇಕು. ನೀನು ಅವನಂತೆ ಆ ದೈವಿಕ ಶಕ್ತಿಯಂತೆ ಅದರೊಳಗೆ ಪರಿಪೂರ್ಣತೆ ಹೊಂದಬೇಕು. ಈ ಸಸ್ಯ ವರ್ಗಕ್ಕೆ ಬಂದಾಗ ಅಲ್ಲಿ ವರ್ಗದಲ್ಲಿ ಏನೇನಿದೆ, ಯಾವ ಯಾವ ಹಂತದಲ್ಲಿ ಇದೆ ಅಂತ ಹೇಳಿದ್ರೆ, ಒಂದು ಸಣ್ಣ ಹುಲುಕಡ್ಡಿ ಇದೆ ನೋಡಿ, ಹೌದಾ, ತರಗೆಲೆಗಳಿದೆ, ಹಾಗೆ ಸಣ್ಣ ಸಣ್ಣ ಪೊದೆಗಳಿದೆ. ಆ ಕಾಡಿನಲ್ಲಿ ಇವನ್ನೆಲ್ಲ ಕೂಡ ಕಾಣ್ತೀವಿ. ಒಂದು ಮೊಗ್ಗು ಇದೆ. ಅವು ಎಲ್ಲವೂ ಕೂಡ ಹಂಗೆ ಇದೆಯಾ? ಇಲ್ಲ, ಅವು ಕೂಡ ಏನಾಗ್ತಾ ಇದೆ, ಪ್ರತಿ ಕ್ಷಣ ಬೆಳೀತಾ ಇದೆ. ಅದು ನೋಡ್ತೀವ ನಾವು. ಮಕ್ಕಳಿಗೆ ಕಾತುರ ನೋಡಿ. ಮಕ್ಕಳಿಗೆ ಸುಮ್ನೆ ಸೈನ್ಸಿನ ಟೀಚರ್ಸ್ ಏನ್ ಮಾಡ್ತಾರೆ, ಹೋಗ್ರೋ ಬೀಜ ಹಾಕ್ರೋ ಅಂದ ತಕ್ಷಣ ದಿನ ನೋಡ್ತೇವೆ, ಒಂದ್ಸ ಮೊಳಕೆ ಹೊಡಿಯುತ್ತೆ, ಗಿಡ ಆಗತ್ತೆ. ಆ ಬೀಜ ಏನ್ ಇಷ್ಟೊಂದು ದೊಡ್ಡ ಗಿಡ ಆಯ್ತಾ ಅಂತ ಖುಷಿಯಿಂದ ಕುತೂಹಲದಿಂದ ನೋಡ್ತಾರೆ. ಆದ್ರೆ ನಮ್ ಪ್ರಜ್ಞೆ ಬಂದಿರುವಂತ ನಾವ್ ಏನಾದ್ರೂ ಕೂಡ ಅವಕ್ಕೆ ಆಸರೆ ಆಗಿದೀವಿ ಅವತ್ತು ಗಿಡಗಳಿಗೆ? ಇಲ್ಲ. ಆದ್ರೆ ಅಲ್ಲಿ ಚೈತನ್ಯ ಇದೆ. ಆ ಚೈತನ್ಯ ಏನಾಗ್ತಾ ಇದೆ, ಒಂದು ಸಣ್ಣ ಗಿಡ ದೊಡ್ಡ ಹೆಮ್ಮರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಕಾರಣ ಅದರಲ್ಲಿ ಚೈತನ್ಯ ಅನ್ನೋದು ಏನ್ ಮಾಡ್ತಾ ಇದೆ, ವಿಕಾಸವನ್ನ ಹೊಂದುತ್ತಾ ಇದೆ. ಒಂದು ಆಲದ ಮರ ನೋಡಿ ನೀವು, ಆಲದ ಮೂಲ ಬೀಜ ಇದ್ದದ್ದು ಸುಮಾರು 20 ವರ್ಷ ಆದ್ಮೇಲೆ ಏನಾಯ್ತು, ಎಷ್ಟು ಬಿಳಲು ಬೇರುಗಳನ್ನ ಬಿಟ್ಕೊಂಡು ಹೆಮ್ಮರ ಆಯ್ತು ತಾನೆ, ಅದು ವಿಕಾಸ ಆಗಿದೆ ತಾನೆ. ಹಾಗಾಗಿ ಪರಬ್ರಹ್ಮ ಚೈತನ್ಯ ಎಲ್ಲಿಗೆ ಬಂತು ಇವತ್ತು? ನಿಜವಾದಂತ ಸಸ್ಯ ವರ್ಗದಲ್ಲಿ ವಿವಿಧ ಹಂತಗಳಲ್ಲಿ ಬೆಳೀತಾ ಇದೆ ಅನ್ನೋದನ್ನ ಪರಿಚಯ ಮಾಡ್ಕೊಳ್ಳಿ. ಅಷ್ಟು ಮಾತ್ರ ತಿಳ್ಕೊಳ್ಳಿ. ಈಗ ಭೂತ ವರ್ಗ, ಖನಿಜ ವರ್ಗದಲ್ಲಿ ಇದ್ವಿ. ಆ ಖನಿಜ ವರ್ಗದಿಂದ ಎಲ್ಲಿಗೆ ಬಂದ್ವಿ? ನಮ್ ಸಂಗೀತವನ್ನ, ಆ ಸಂಗೀತ ಅಂದ್ರೆ ವಿಕಾಸವನ್ನ ಈ ಒಂದು ಸಸ್ಯ ವರ್ಗಕ್ಕೆ ಬಂದ್ವಿ. ಆ ಸಸ್ಯ ವರ್ಗದಲ್ಲಿ ನಾವ್ ಏನ್ ಮಾಡ್ತೀವಿ, ಎಷ್ಟೋ ಸಲ ಗಿಡಗಳು ಕೆಲವು ದುರ್ಬಲವಾಗಿರ್ತವೆ, ಹೌದಾ? ಈ ಚೆನ್ನಾಗಿ ಬೆಳ್ದಿರೋಂಥದ್ದು ಮಧ್ಯದಲ್ಲಿ ಸಣ್ಣ ಸಣ್ಣ ಗಿಡ ಇದ್ರೆ ಬೇಡ ಕಣಪ್ಪ ಕಿತ್ತಾಕಿ ಅಂತ ಹೇಳ್ತಾರೆ ಅಲ್ವಾ? ಆ ಗಿಡಗಳನ್ನೆಲ್ಲ ಕಿತ್ತಾಕ್ತಿವಿ. ಆದ್ರೂ ಕೂಡ ಅಲ್ಲಿಯೂ ಕೂಡ ಚೈತನ್ಯ ಇದೆ. ಆದ್ರೆ ನಾವು ವಿಕಾಸಕ್ಕೆ ಪೂರಕವಾಗಿರುವಂತ ಭಾವನೆಗಳನ್ನ ಅದ್ರ ಜೊತೆ ಹಂಚ್ಕೊಳ್ಳುವಂತ ಸಹಕಾರಿ ಕೆಲಸಗಳನ್ನ ಮಾಡ್ಬೇಕಾಗುತ್ತದೆ. ಹಾಗಾಗಿ ಅವು ನೋಡಿ, ಒಂದು ಹಂತದಲ್ಲಿ ಆ ಸಸ್ಯಗಳು ಒಂದು ಸಣ್ಣ ಹೂವಿನ ಗಿಡ ಅನ್ಕೊಳ್ಳಿ, ಸಂಪಿಗೆ ಮರ ಅನ್ಕೊಳ್ಳಿ, ಸಂಪಿಗೆ ಹೂ ಅನ್ಕೊಳ್ಳಿ. ಪ್ರಾರಂಭದಲ್ಲಿ ಸಣ್ಣ ಗಿಡ ಇದ್ದದ್ದು ಏನಾರ ವಾಸನೆ ಕೊಡ್ತಿತ್ತ? ಅದು ಇಲ್ಲ. ಆಮೇಲೆ ದೊಡ್ಡ ಹೆಮ್ಮರ ಆದಾಗ, ಆ ಹೂವು ಆದಾಗ ಅದು ಸುವಾಸನೆ ಕೊಡಕ್ ಶುರು ಮಾಡ್ತಾ. ಈ ಸುಗಂಧವನ್ನ ಯಾರಪ್ಪ ಇಟ್ಟಿದ್ದು? ಇದನ್ನ ರೂಪ ವಿಕಾಸವನ್ನ ಯಾರಪ್ಪ ಮಾಡಿದ್ದು? ಈ ಬಣ್ಣಗಳನ್ನ ಯಾರಪ್ಪ ಸೃಷ್ಟಿ ಮಾಡಿದ್ದು? ಯಾರು ಗೊತ್ತಿಲ್ಲ, ಭಗವಂತ. ಹೌದಾ? ಆ ಭಗವಂತನ ವೈಶಿಷ್ಟ್ಯ ಅನ್ನ ನಾವು ಅರ್ಕೋಬೇಕು. ಇವತ್ತು ಏನ್ ಮಾಡ್ಬೇಕಾಗಿದೆ, ಎಲ್ಲರಲ್ಲೂ ಕೂಡ ಏನಾಗಿದೆ, ಸಸ್ಯ ವರ್ಗದಲ್ಲೂ ಕೂಡ ಏನ್ ಮಾಡ್ತಾ ಇದೆ, ವಿಕಾಸ ನಡೀತಾ ಇದೆ ನಿರಂತರವಾಗಿ. ಆ ಕೃಷ್ಣ ಹೇಳ್ತಾನಲ್ಲ, ನಾನು 1 ನಿಮಿಷ ಕಣ್ಣು ಮುಚ್ಚಿದ್ರು ಏನಾಗತ್ತೆ, ಇಲ್ಲಿ ನಿಜವಾದಂತಹ ರೀತಿಯಲ್ಲಿ ಕ್ಲೋಸ್ ಆಗುತ್ತೆ ಯುಗ. ಆದ್ರೆ ಸದಾ ನಾನು ಏನಾಗಿರ್ತೀನಿ, ಚೈತನ್ಯ ಭರಿತವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹಾಗಾಗಿ ಈ ಈ ದೈವಿಕ ಯೋಚನೆಯನ್ನ ನಾವು ಅರ್ಥ ಮಾಡ್ಕೊಳ್ತಿದ್ರು, ಸಣ್ಣ ಸಣ್ಣ ಹಂತದಲ್ಲಾದ್ರೂ ಕೂಡ ಈ ಚೈತನ್ಯ ನಮ್ಮ ಸಹೋದರರು, ಇವ್ರಿಗೆ ನಾವು ಹಾನಿಯಾಗದಂತೆ ನಡ್ಕೋಣ, ಅವನ್ನ ದುರುಪಯೋಗ ಮಾಡದಂತೆ ನಡ್ಕೋಣ. ಅವು ಕೂಡ ನಮ್ಮ ಮಕ್ಕಳು ಅಂತ ಭಾವಿಸಿದಾಗ ಅವು ನಮಗೆ ಸಹಾಯಕಾರಿಯಾಗಿ. ನೋಡಿ, ಇವತ್ತು ನ್ಯಾಚುರಲ್ ಹಿಂದೆ ಏನ್ ಮಾಡ್ತಾ ಇದ್ರು, ಇವತ್ತು ಮರ ಗಿಡಗಳನ್ನೇ ಬಿಟ್ಟಿಲ್ಲ ಬಿಡಿ. ನಾವು ನಾಗರಿಕರು, ಹೌದಾ? ಮೆಟ್ರೋ ಸ್ಟೇಷನ್ಗಳನ್ನ ಮಾಡಿದ್ವಿ, ಟೋಲ್ಗಳನ್ನ ಮಾಡಿದೀವಿ, ಇಷ್ಟೆಲ್ಲಾ ಮಾಡ್ತಾ ಇದೀವಿ. ಏನಾದ್ರೂ ನೆಮ್ಮದಿಯಾಗಿ ಆ ಗಾಳಿಯನ್ನ ಕುಡಿತಾ ಇದೀವ? ಅದ್ರಲ್ಲಿ ಸಿಟಿಗಳ ಕಡೆಗೆ ಹೋಗಿ, ನಗರಗಳ ಕಡೆಗೆ ಹೋದ್ರೆ ನಿಜವಾದ ಗಾಳಿ ಮುಂದೆ ದೆಹಲಿಲಿ ಆದಂಗೆ ಆಕ್ಸಿಜನ್ ಸೆಂಟರ್ಗಳನ್ನ ಓಪನ್ ಮಾಡ್ಬೇಕಾಗತ್ತಂತೆ. ಆಕ್ಸಿಜನ್ ಸಿಲಿಂಡರ್ಗಳನ್ನ ಕೊಡ್ತಾರಂತೆ. ಆಮ್ಲಜನಕದ ಸಿಲಿಂಡರ್ಗಳನ್ನ ಹೊತ್ಕೊಂಡು ಇಂಥ ದೊಡ್ಡ ಸಾಂಕ್ರಾಮಿಕ ಕಾಯಿಲೆ ಬಂದ್ರೆ ಅದಕ್ಕೆ ಕಾರಣಕರ್ತರಾಗ್ತೀವಿ. ಆಗದು ಬೇಡ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಸಸ್ಯ ವರ್ಗಕ್ಕೆ ಪರಿಸರ ಪ್ರೇಮಿಗಳಾಗ್ಬೇಕು. ಆ ಪರಿಸರದಲ್ಲೂ ಕೂಡ ಚೈತನ್ಯ ಇದೆ ಅನ್ನೋದನ್ನ ನಾವು ಹೀಗಾಗಿ ಸಸ್ಯ ವರ್ಗದಲ್ಲೂ ಕೂಡ ಚೈತನ್ಯ ಬೆಳೀತಾ ಇದೆ. ಆಫ್ ಆಯ್ತು ಸರ್. ಸಸ್ಯಗಳು ಸಂತೋಷ ಆಗ್ತಾ ಇದೆ. ಒಂದು ಸಣ್ಣ ಸ್ವರವು ಕೂಡ ಕೊನೆಗೆ ನಾವು ಕಲಿಯಲ್ಪಡುತ್ತದಂತೆ. ಸಣ್ಣ ಸಣ್ಣದು ಕೂಡ
ಕಲಿತಾ ಹೋಗುತ್ತಂತೆ. ಈ ಸಸ್ಯ ವರ್ಗದಲ್ಲೂ ಕೂಡ ನಿಜವಾದಂತ ಬೆಳವಣಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾನು ಒಂದು ಶಕುಂತಲೆಯ ಒಂದು ಉದಾಹರಣೆಯನ್ನ ತೆಗೆದುಕೊಳ್ತೀನಿ. ಎಷ್ಟು ಪ್ರೀತಿಸ್ತಾ ಇದ್ಲು ಅವಳು ಪರಿಸರವನ್ನ ಅಂದ್ರೆ, ದುಷ್ಯಂತನ ಆ ಒಂದು ತಿರಸ್ಕಾರಕ್ಕೆ, ನಿರ್ಲಕ್ಷ್ಯಕ್ಕೆ ಒಳಗಾಗಿ ಕಣ್ವ ಮುನಿಗಳ ಆಶ್ರಮದಲ್ಲಿ ಬೆಳೀತಾ ಇರ್ತಾಳೆ. ಆ ಕಣ್ವ ಮುನಿಗಳ ಆಶ್ರಮ ಹೇಗಿರುತ್ತೆ ಗೊತ್ತಿದೆ, ಪರಿಸರ ಎಲ್ಲ ಈ ಪ್ರಕೃತಿಯ ಪರಿಸರ. ಅಲ್ಲಿ ಎಲ್ಲವೂ ಕೂಡ ಸ್ವತಂತ್ರವಾಗಿ ಜಿಂಕೆಗಳು, ಎಲ್ಲ ಸಣ್ಣ ಪ್ರಾಣಿಗಳು ಯಾವ ದೇಶ ಮಾತ್ಸರ್ಯವಿಲ್ಲದೆ ಬೆಳೀತಾ ಇರ್ತವೆ. ಅವುಗಳು ಎಷ್ಟು ಖುಷಿಯಿಂದ ಇರ್ತವೆ ಅಂದ್ರೆ, ಅವಳು ಶಕುಂತಲೆಯೇ ನಾನು ಹೋಗ್ತೀನಪ್ಪ, ನನ್ನ ಸಮಯ ಮುಗೀತು, ನಾನು ದುಷ್ಯಂತ ಮಹಾರಾಜನ ಬಳಿಗೆ ಹೋಗ್ತೀನಿ ಅಂದ್ರೆ, ಆ ಜಿಂಕೆ ಮರಿ ಅವಳ ಸೆರಗನ್ನ ಇಟ್ಕೊಂಡು ಹೋಗ್ಬಿಡ ನೀನು ಹೋಗ್ಬಿಡ ಅಂತ ಹೇಳಿ ಇಟ್ಕೊಳ್ತಾವಂತೆ. ನೋಡಿ ಎಷ್ಟು ಭಾವನಾತ್ಮಕವಾದಂತ ಸಂಬಂಧ ಆ ಪ್ರಾಣಿಗಳಿಗೆ ಇರ್ತದೆ, ಆ ಸಸ್ಯ ಸಂಪತ್ತಿಗೆ ಇರ್ತದೆ. ಅದಕ್ಕೆ ನಾವು ಅಡಿಯಾರನ್ನ ಜ್ಞಾಪಿಸ್ಕೊಳ್ತಾ ಇರೋದು. ದಯವಿಟ್ಟು ಅಡಿಯಾರಿಗೆ ಹೋದಾಗ ನಾವು ಎಷ್ಟು ಎಲ್ಲವನ್ನು ಮರೆತುಬಿಟ್ಟು ಅಲ್ಲಿಗೆ ಹೋಗ್ತೀವಿ ಒಂದು ವಾರ. ಆ ಪ್ರಕೃತಿಯ ತಾಣದಲ್ಲಿ ಇದ್ಕೊಂಡು ನಮ್ಮ ಎಲ್ಲ ಪ್ರಾಪಂಚಿಕವಾದದನ್ನ ಮರೆತು ಬರ್ಲಿಕ್ಕೆ ಒಂದು ಅವಕಾಶ ಅಲ್ಲಿ. ಆ ಒಂದು ರೀತಿಯಲ್ಲಿ ಮಹಾತ್ಮರು ಅದನ್ನ ಸ್ಥಾಪನೆ ಮಾಡಿರೋದು. ಆ ಮಹಾತ್ಮರ ಯೋಜನೆಗೆ ನಾವು ಎಷ್ಟು ಧನ್ಯರ ಗೊತ್ತಿಲ್ಲ. ಹಾಗೆ ಇಲ್ಲಿ ಕೂಡ ಆ ಒಂದು ಸಸ್ಯ ವರ್ಗದಿಂದ ಆ ಶ್ರುತಿಲಯವಾದಂತ ಸ್ವರಗಳ ಅದು ಕೂಡ ಹಂತ ಹಂತವಾಗಿ ಬೆಳ್ಕೊಂಡು ಎಲ್ಲಿಗೆ ಬರ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ದೊಡ್ಡ ಹಂತಕ್ಕೆ ಅಧಿಕಾರವನ್ನ ಸ್ಥಾಪನೆ ಮಾಡಿದಾಗ, ದೊಡ್ಡ ಹೆಮ್ಮರಗಳಾದಾಗ ಅದರ ಬೆಳವಣಿಗೆ ಅಲ್ಲಿಗೆ ಮುಗಿದು ಹೋಗುತ್ತೆ. ಪುನಃ ಅಲ್ಲಿಗೆ ಪಾಠವನ್ನ ಕಲ್ತೋದು ಎಲ್ಲಿಗೆ ಬರ್ತಾನೆ, ಅವನು ಕೂಡ ನಾನೇ, ನೀನೇ. ಏನೋ ಸಸ್ಯ ವರ್ಗದಲ್ಲಿದ್ದೆ, ಅಲ್ಲೂ ಕೂಡ ನೀನೇ ಚೈತನ್ಯ. ಪ್ರಾಣಿ ವರ್ಗಕ್ಕೂ ಬಂದಾಗ್ಲೂ ಕೂಡ ನೀನೇ. ಖನಿಜ ವರ್ಗದಲ್ಲೂ ಇರುವಂತವನು ಯಾರು, ನೀನೇ. ಆ ಚೈತನ್ಯ ಬೆಳೆದು ಬಂದು ಇವತ್ತು ಮಾನವನ ಹಂತಕ್ಕೆ ಬಂದಿರೋದು. ಸೈನ್ಸು ರೂಪ ವಿಕಾಸವನ್ನ ಹೇಳುತ್ತೆ, ವಿಜ್ಞಾನ ಹೊರಗಿನ ರೂಪ ವಿಕಾಸವನ್ನ ಹೇಳುತ್ತೆ. ಆದ್ರೆ ನಮ್ಮ ಥಿಯಾಸಫಿ ಜೀವ ವಿಕಾಸ, ಹೇಗೆ ಚೈತನ್ಯ ಬೆಳೆದು ಬಂತು ಅಂತ ತಿಳಿಸ್ಕೊಡುವಂತಹದ್ದು ಕರಾರುವಕ್ಕಾಗಿ ಕೊಡುತ್ತೆ. ಹಾಗಾಗಿ ವೈಜ್ಞಾನಿಕ ವಿಶ್ಲೇಷಣೆ ಮಾಡೋಂಥದ್ದು ನಮ್ಮ ಥಿಯಾಸಫಿ. ಹಾಗಾಗಿ ನಾವು ಒಪ್ಕೊಳ್ಬೋದು, ಹೌದು ಚೈತನ್ಯ ಕೆಲಸ ಮಾಡ್ತಾ ಇದೆ, ರೂಪ ವಿಕಾಸ ಆಗ್ತಾ ಇದೆ ಅಂತ. ನೋಡಿ ಅಲ್ಲಿ ಹೋಮೋಸೇಪಿಯನ್ಸ್ ಅಂತ ಹೇಳಿ ಕರೆದು, ಎಲ್ಲಿ ಸೈನ್ಸ್ ಅಲ್ಲಿ ಆ ಮಾನವ ಆ ಏನು ಮಂಗನಿಂದ ಮಾನವ ಅಂತ ಹೇಳಿ ಕರೆದ್ರು, ಆ ಮಟ್ಟಕ್ಕೆ ಆಯ್ತು ಅಂತ ಹೇಳಿ ಅವರ ಆ ದೃಷ್ಟಿಕೋನ ಅಷ್ಟಿತ್ತು, ಅವರನ್ನ ಕಂಡಿದ್ರು. ಇವತ್ತು ನಮ್ಮ ದಿವ್ಯ ದೃಷ್ಟಿ ಇರುವಂತಹ ಆ ಮಹಾತ್ಮರು ಅತಿ ಮಾನವ ಅಂತ ಹೇಳಿ ಜೀವನ್ಮುಕ್ತರ ಸೃಷ್ಟಿಯನ್ನ ಇವತ್ತು ಮಾಡಿದೆ. ಹೀಗಾಗಿ ಎಲ್ಲಿಗೆ ಬರ್ತಿ ಈ ಸಂಗೀತ ಅಂದ್ರೆ ವಿಕಾಸ, ನಿಜವಾದಂತ ಒಂದು ಪ್ರಾಣಿ. ನೋಡಿ ಹೆಂಗೆ ಆ ನವರತ್ನಗಳಲ್ಲೂ ಖನಿಜ ವರ್ಗನ ಹೇಳ್ತಾರೆ. ಅತಿ ಶ್ರೇಷ್ಠವಾದುದು ಇರುತ್ತೆ, ಅಲ್ಲಿ ದುರ್ಬಲವಾದ ಪಚ್ಚೆಕಲ್ಲು ಇರುತ್ತೆ, ಶ್ರೇಷ್ಠವಾದಂತಹ ಮೌಲ್ಯಯುತದ ವಜ್ರವೂ ಕೂಡ ಖನಿಜ ವರ್ಗಕ್ಕೆ ಸೇರೋದಲ್ಲಿ. ನೋಡಿ ಅಲ್ಲಿ ಕೂಡ ಚೈತನ್ಯ ಕೆಲಸ ಮಾಡ್ತಾ ಇದೆ, ವಿಕಾಸ ನಡೀತಾ ಇದೆ. ಈ ಸಣ್ಣ ಮಟ್ಟದಿಂದ ಆ ಮಟ್ಟಕ್ಕೆ, ಆ ವಜ್ರದ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಎಷ್ಟು ವಿಕಾಸ ಆಗಿದೆ, ಬೆಳವಣಿಗೆ ಆಗಿದೆ, ಅದನ್ನು ಗುರುತಿಸ್ತಾ ಹೋಗಿ. ಅಲ್ಲಿ ಚೈತನ್ಯ ಅನ್ನೋದು ಸುಮ್ಮನೆ ಕೂತಿಲ್ಲ, ಪ್ರತಿ ಹಂತ ಹಂತದಲ್ಲೂ ಕೂಡ ಏನಾಗ್ತಾ ಇದೆ, ಬೆಳವಣಿಗೆಯನ್ನ ಪಡ್ಕೊಂಡು ಸಹಸ್ರಾರು ಲಕ್ಷ ಸಹಸ್ರ ವರ್ಷ ಪಡ್ಕೊಂಡಿವಿ. ಮನುಷ್ಯನ ಹಂತಕ್ಕೆ ನಾವು ಬರ್ಲಿಕ್ಕೆ 84 ಲಕ್ಷ ಕೋಟಿ ವರ್ಷ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ. ಇಷ್ಟು ಕೂಡ ಎಲ್ಲ ಆಗಿದೆ, ಹಿಂದಿನ ವರ್ಗಗಳಲ್ಲಿ ಅನುಭವಗಳನ್ನ ಪಡ್ಕೊಂಡಿದ್ವಿ, ವಿಕಾಸವನ್ನ ಹೊಂದಿದೀವಿ. ಈ ಖನಿಜ ವರ್ಗಗಳಲ್ಲಿ ಇಷ್ಟು ಹಂತಗಳನ್ನ ಹೊಂದಿದೆ. ಸಾಮಾನ್ಯವಾದ ಒಂದು ಕಲ್ಲು, ಬಂಡೆ ಕಲ್ಲು ವಜ್ರವಾಗ್ತಾ ಇದೆ ಅಂದ್ರೆ ಎಷ್ಟು ಸಹಸ್ರ ವರ್ಷಗಳನ್ನ ತಗೊಂಡಿದೆ. ಅಲ್ಲಿಂದ ಸಸ್ಯ ವರ್ಗಕ್ಕೆ ಬಂದಿದೆ. ಸಸ್ಯ ವರ್ಗದಲ್ಲಿ ಹೆಮ್ಮರ ಆಗ್ಬೇಕಾರೆ ಎಷ್ಟು ಅದ್ಭುತವಾದಂತ ವಿಕಾಸ ಆಗಿದೆ. ಅಲ್ಲಿಂದ ನಾವು ಎಲ್ಲಿಗೆ ಬಂದ್ವಿ, ಈಗ ಪ್ರಾಣಿ ವರ್ಗಕ್ಕೆ ಬಂದಿದೀವಿ. ನೋಡಿ ಅಲ್ಲಿ ಪ್ರಜ್ಞೆ ನಿಜವಾದಂತ ಖನಿಜ ವರ್ಗದಲ್ಲಿ ಸುಪ್ತವಾಗಿತ್ತು, ವ್ಯಕ್ತಪಡಿಸೋದಕ್ಕೆ ಅವಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲಿ ಕನಸಿನ ರೂಪದಲ್ಲಿ ಇದಾವಂತೆ. ಎಲ್ಲಿ ಸಸ್ಯ ವರ್ಗದಲ್ಲಿ ನಿಜವಾದಂತ ಅಲ್ಲೂ ಕೂಡ ಚೈತನ್ಯ ವ್ಯಕ್ತವಾಗ್ತಿಲ್ಲ, ಮೂಕ ವೇದನೆವು, ನಿಜವಾದ ಮೂಕ ವೇದನೆ ಅವಕ್ಕೆ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಅಷ್ಟು ಹಿತವಾದ ಗಾಳಿ ಕೊಡುತ್ತೆ, ಸ್ವಚ್ಛವಾದಂತ ಜರಿ ನಮ್ಗೆ ಆ ಸುಖವನ್ನ ಕೊಡುತ್ತೆ. ಜಲಪಾತಗಳ ಬಳಿಗೆ ಹೋದಾಗ ಆ ಆನಂದವನ್ನ ಪಡಿತೀವಿ, ಹೌದಾ? ಅಲ್ಲಿ ಕೂಡ ಏನಾಗ್ತಾ ಇದೆ, ವಿಕಾಸ ಮುಂದುವರಿತಾ ಇದೆ. ಇನ್ನು ಮುಂದಕ್ಕೆ ಬರುವಂತಹದ್ದು ನಿಜವಾದಂತ ನಮ್ಮ ಪ್ರಾಣಿ ವರ್ಗಕ್ಕೆ ಬರ್ತೀವಿ. ಪ್ರಾಣಿ ವರ್ಗಕ್ಕೆ ಮದ್ದಾಗ ಕೂಡ ಅಲ್ಲಿ ಕೂಡ ಮಧುರವಾದ ಸಂಗೀತವನ್ನ ಕೇಳಿಸ್ಕೊಳ್ಳೋದಕ್ಕೆ ನಮ್ಗೆ ಇನ್ನೂ ಕೂಡ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಪ್ರಾಣಿ ವರ್ಗದಲ್ಲೂ ಕೂಡ ಏನಾಗಿದೆ, ಜಾಗೃತವಾಗಿಲ್ಲ. ಪ್ರಜ್ಞೆ ಇನ್ನೂ ಕೂಡ ಸುಪ್ತಾವಸ್ಥೆಯಲ್ಲಿನ ಮೂಕ ವೇದನೆಯಲ್ಲಿ, ಮೂಕ ಸಂವೇದನೆಯಲ್ಲಿ ಇದೆ. ನೆನ್ನೆ ಒಂದು ವಾಟ್ಸಪ್ ನೋಡಿದ್ರೆ ಬಹಳ ಖುಷಿ ಕೊಡ್ತು.
ಒಬ್ಬ ಸಾಧಾರಣವಾದ ಮನುಷ್ಯ ಆತ ದೊಡ್ಡವನಾಗಿದ್ದಾನೆ, ಮಂತ್ರಾಲಯಕ್ಕೆ ಹೋಗಿದ್ದಾನೆ. ಆತ ದಿನನಿತ್ಯದ ಕಾಯಕ ಏನು ಅಂದ್ರೆ ಗೋವುಗಳನ್ನ ಸಾಕೋದು. ಗೋವುಗಳ ಪುಣ್ಯಕೋಟಿ ಕತೆ ಕೇಳಿದ್ವಲ್ಲ, ಅವನೊಂದ್ ಕೊಳಲು ಊದಿದ ತಕ್ಷಣ ಹೆಂಗ್ ಬರ್ತಿದ್ವು ಅವು, ಆ ಅಟ್ರಾಕ್ಷನ್ ಹೆಂಗಿತ್ತು ಅವನು. ಹೌದು ತಾನೆ, ನಾವು ಓದಿದೀವಿ ತಾನೆ ಧರಣಿ ಮಂಡಲ ಮಧ್ಯದೊಳಗೆ. ಅವನು ಒಂದು ಕೊಳಲು ನಾದ, ಕೃಷ್ಣನ ನಾದ ಇದ್ದಂಗೆ. ಆ ನಾದ ಬಂದ ತಕ್ಷಣ ಎಲ್ಲೆಲ್ಲಿದ್ದವೋ ಬೆಟ್ಟ ಗಿಟ್ಟ ಎಲ್ಲೆಲ್ಲಿದ್ದು ಕೂಡ ಎಲ್ಲಿ ಬರ್ತಿದ್ವು, ಇವನ ಬಳಿಗೆ ಓಡ್ ಬರ್ತಿತ್ತು. ಅಷ್ಟು ಗ್ರಾವಿಟೇಷನ್ ಈತನಿಗೆ ಲೀಡರ್ ಆಗಿತ್ತು. ಹೌದು ತಾನೆ. ಹಾಗೆ ಆ ಗೋವುಗಳನ್ನ ಎಷ್ಟು ಪ್ರೀತಿಯಿಂದ ಅವನು ಸಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನು ಇಲ್ಲಿ ಸಾಕಿದಂತ ಹೌದು, ಆ ಮಂತ್ರಾಲಯಕ್ಕೆ ಹೋಗಿದ್ದಾನೆ. ಯಾವ್ದೋ ಹಳ್ಳಿಯಲ್ಲಿ ಅವನು ಬದುಕ್ತಾ ಇದ್ದಿದ್ದು ಗೋವುಗಳ ಸಂಪರ್ಕದಲ್ಲಿ. ಮಂತ್ರಾಲಯಕ್ಕೆ ಹೋಗಿದ್ದಾನೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ಧ್ಯಾನ ಸ್ಥಿತಿಯಲ್ಲಿದ್ದಾನೆ. ಯಾವ ಗೋವುಗಳು ಗೊತ್ತಿಲ್ಲದೆ ಹೋಗ್ಬಿಟ್ಟು ಅವನ ಹತ್ರಕ್ಕೆ ಹೋಗಿದ್ದಾವೆ. ಗೋವು ಗೊತ್ತಿದ್ರೆ ಅವನು ಹೊಡೆದು ಓಡಿಸ್ಲಿಲ್ಲ, ಅವಕ್ಕೆ ನೇವರ್ಸಿ ಪ್ರೀತಿಯಿಂದ ಕರೆದಾಗ ಅವ ಹತ್ರದಲ್ಲೇ ಮಲ್ಕೊಂಡ್ಬಿಟ್ರು. ಲೆಕ್ಕ ಹಾಕೊಳ್ಳಿ. ಹಾಗಾಗಿ ನಾವು ಇವತ್ತು ಎಷ್ಟು ಸಾಕು ಪ್ರಾಣಿಗಳ ಹಂತಕ್ಕೆ ಬಂದಿರೋದು, ಮುಂದೆ ಮನುಷ್ಯನ ಹಂತಕ್ಕೆ ಆತ್ಮ ಬೆಳೆಯುತ್ತದೆ ಅಂತ ಓದಿದೀವಿ ನಾವು. ಹೌದು ತಾನೆ. ಈ ಸಾಕು ಪ್ರಾಣಿಗಳಲ್ಲಿ ಬೆಳವಣಿಗೆ ಉತ್ತಮವಾಗಿರ್ತದೆ, ಕಾಡು ಪ್ರಾಣಿಗಳಲ್ಲಿ ಇನ್ನೂ ಚೈತನ್ಯ ವಿಕಾಸವಾಗಿರುತ್ತದೆ. ಮೃಗವಾದಂತಹ ಹುಲಿ ರೀತಿ ಇರುವಂತಹ ಹಿಂಸಾತ್ಮಕವಾದಂತಹ ಪ್ರಾಣಿಗಳನ್ನ ನೋಡ್ತೀವಿ. ಹಾಗೆ ಬಹಳ ಮೃದುವಾದಂತ ಜಿಂಕೆ ಅಂತ ಮಲದಂತ ಪ್ರಾಣಿಗಳನ್ನ ಕಾಡ್ತೀವಿ. ಅಲ್ಲಿಂದ ಬೆಳೆದು ಬಂದಂತ ನಮ್ಮ ಸಾಕು ಪ್ರಾಣಿಗಳ ಹಂತ ಬಹಳ ಚೈತನ್ಯದ ಬೆಳವಣಿಗೆ. ಆ ಸಾಕು ಪ್ರಾಣಿಗಳು ಯಾವುದು ಅಂತ ನಮಗೆ ಗೊತ್ತಿದೆ. ಹಸುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಕತ್ತೆ ಆಗಿರ್ಬೋದು, ನಾಯಿ ಆಗಿರ್ಬೋದು, ಅವಕ್ಕೆಲ್ಲವೂ ಕೂಡ ಮನುಷ್ಯನ ಭಾವನೆಗಳನ್ನ ರಿಸೀವ್ ಮಾಡೋ ಅಂತ ಗ್ರಹಿಸುವಂತ ಸಾಧ್ಯತೆ ಇದೆ. ಆ ಗ್ರಹಿಸೋ ಶಕ್ತಿ ಇರುತ್ತೆ. ಹಾಗಾಗಿ ಏನ್ ಮಾಡ್ತವೆ, ಅದನ್ನೇ ನನ್ನ ಟಾಟಾದೇ ಹೇಳಿದ್ದು. ರತನ್ ಟಾಟಾನ ನಾಯಿ ಎಷ್ಟು ಕೃತಜ್ಞತೆಯಿಂದ ಇತ್ತು. ಸಮಾಧಿ ಬಳಿಗೂ ಹೋಯ್ತಂತೆ ಆ ನಾಯಿ. ಸಮಾಧಿ ಬಳಿಗೂ, ಅಯ್ಯೋ ನನ್ ಬಿಟ್ಟು ಹೋಗ್ಬಿಡ್ತಾನಲ್ಲ, ಕಣ್ಣೀರು ಮೂಕವೇದನೆಯನ್ನ ವ್ಯಕ್ತಪಡಿಸ್ತಾ ಇತ್ತಂತೆ. ಹೇಗ್ ಸಾಧ್ಯ ಅದು? ಅವನು ಅಷ್ಟು ಕೃತಜ್ಞತೆಯಿಂದ ಆ ಪ್ರಾಣಿಯನ್ನ ನೋಡ್ಕೊಂಡಿದ್ದ. ಆ ಭಾವನೆಗಳಿಂದ ಈ ನಾಯಿ ಕೂಡ ಬೆಳೆಯುತ್ತೆ. ನಾವು ಅದಕ್ಕೆ ಹೇಳ್ತಿರೋದು, ಇಲ್ಲೂ ಕೂಡ ಚೈತನ್ಯಕ್ಕೆ ಅಡ್ಡಿ ಮಾಡಬಾರ್ದು. ನಾವೆಲ್ಲ ಏನ್ ಮಾಡ್ತೀವಿ, ಯಾವ್ದಾರ ಹಾವು ಬಂದ್ರೆ ಕರ್ಸ್ಬಿಡೋದು ಫೋನ್ ಮಾಡಿ, ಮೊದ್ಲು ನಾನ್ ಸೇಫ್ ಆಗ್ಬೇಕು, ಅಯ್ಯೋ ಕಚ್ಬಿಡುತ್ತೆ, ಭಯ ಆಗತ್ತೆ, ಆತಂಕದಿಂದ ಏನ್ ಮಾಡ್ತೀವಿ, ಫೋನ್ ಅನ್ನ ಕಳಿಸ್ತೀವಿ. ಎಂತ ಹುಚ್ಚರು ನಾವು ಅಂತಂದ್ರೆ, ಅದೆಂಥದೋ ಹೇಳ್ತಾರಲ್ಲ ವಚನ, ಬೆಟ್ಟದ ಕಲ್ಲ ನಾಗರ ಕಂಡರೆ ಹಾಲನರಿಯುಮರು, ದಿಟದ ನಾಗರ ಕಡೆಯೆಂದರೆ ಕಂಡರೆ ಹೊಡೆಯನೆಂಬರು ಅಂತ ಹುಚ್ಚರು ನಾವು. ನಿಜನ ತಾನೆ. ಅಜ್ಞಾನಿಗಳು ಅದು ಹೊಡಿಬಾರ್ದು. ಯಾರಾದ್ರೂ ಪರಿಸರ ಪ್ರೇಮಿಗಳು ಏನಿರ್ತಾರೆ ಅಂಥವ್ರಿಗೆ ಹೇಳಿದಾಗ ಅವ್ರು ಕರ್ಕೊಂಡ್ ಬರ್ತಾರೆ. ಬಹಳ ಒಂದು ಖುಷಿ ಆಗುತ್ತೆ. ಅವ್ನು ಕಡಿಸ್ಕೊಂಡಿದ್ದಾನೆ, ಮೊನ್ನೆ ಕಡಿಸ್ಕೊಂಡ್ರು ಕೂಡ ಹಾವು ಇಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಹಾವ್ನ ಇಟ್ಕೊಂಡು ಹೋಗಿದ್ದಾನೆ. ಅವನ್ಗೆ ಎಷ್ಟು ಧೈರ್ಯ ಇದೆ ಲೆಕ್ಕ ಹಾಕೊಳ್ಳಿ. ಅಲ್ಲಿರೋರು ಹವ್ವಾರ್ತಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ, ಆದ್ರೆ ಅವನಿಗೆ ಎಷ್ಟು ಪರಿಸರದಾಗ ಎಷ್ಟು ಕಾಳಜಿ ಇದೆ ನೋಡಿ. ಇದು ವಿಕಾಸಕ್ಕೆ ಪ್ರೋತ್ಸಾಹ ಕೊಡೋದು. ಆತನಿಗೆ ಅಂತಃಚಕ್ಷುಗಳಿದೆ. ಹೌದು, ಇಲ್ಲಿ ಚೈತನ್ಯ ಕೆಲಸ ಮಾಡ್ತಾ ಇದೆ, ಅದರ ಪ್ರಯಾಣಕ್ಕೆ ನಾನು ಅಡ್ಡಿ ಮಾಡಬಾರ್ದು ಅಂತ ಹೇಳಿ ಕರ್ಕೊಂಡ್ ಬಂದು ಅದನ್ನ ಹಿಡಿದು ಅವ್ನು ತಗೊಂಡೋಗಿ ಬೆಟ್ಟಕ್ಕೋ ಎಲ್ಲೋ ಬಿಡ್ತಾರೆ. ಹೌದಾ? ಆ ಕೆಲಸದಲ್ಲಿ ನಾವು ಭಾಗಿಯಾಗ್ಬೇಕು. ಎಷ್ಟು ಸಾಧ್ಯ ಆಗುತ್ತೆ. ಎಷ್ಟು ನಾಯಿಗಳು ಕಚ್ಚುತ್ತವೆ ಅಂತ ಹೇಳಿ ಏನ್ ಮಾಡ್ತೀವಿ ನಾವು, ಅದಕ್ಕೆ ವಿಷಪ್ರಾಶನ ಮಾಡೋದು ಅಥವಾ ಇಂಜೆಕ್ಷನ್ ಕೊಡೋದು, ಇದ್ಯಾವುದು ಕೂಡ ಅಲ್ಲ. ಹಿಂಸಾತ್ಮಕವಾದ ಒಂದು ನಮ್ಮ ವರ್ತನೆಯಿಂದ ಅವುಗಳಿಗೆ ನಾವು ಅಡ್ಡಿ ಮಾಡ್ದಂಗಾಗುತ್ತೆ. ಅವುಗಳ ವಿಕಾಸಕ್ಕೆ ಅಡ್ಡಿಯನ್ನ ಮಾಡ್ತೀವಿ. ಸಕಾರಾತ್ಮಕವಾಗಿ ಅದಕ್ಕೆ ಪೂರಕವಾಗಿ ವಿಕಾಸವನ್ನ ಮುಂದೂಡುವಂತೆ ಮಾಡ್ಬೇಕೆ ವಿನಃ ಖಂಡಿತ ನಾವ್ ಏನ್ ಮಾಡ್ಬೇಕು, ಅಡ್ಡಿ ಮಾಡಬಾರ್ದು ಅನ್ನೋ ಒಂದು ಪಾಠ ಕಲಿಯೋಣ. ಚೈತನ್ಯ ನಮ್ಮ ಎಲ್ಲಾ ವರ್ಗಗಳಲ್ಲೂ ಬೆಳೀತಾ ಇದೆ. ಅದು ಹೆಚ್ಚು ಬೆಳೆದು ಈ ಒಂದು ಮನುಷ್ಯನ ಹಂತಕ್ಕೆ ಬರ್ಬೇಕು ಅಂದ್ರೆ ಅವರೆಲ್ಲ ನನ್ನ ಕಿರಿಯ ಸಹೋದರರು. ಆ ಕಿರಿಯ ಸಹೋದರ ಹಂತಕ್ಕೆ ವಾಪಸ್ ಹೋಗಂಗಿಲ್ಲ. ನಾವು ಪಾಸ್ ಆಗ್ಬಿಟ್ಟಿದ್ವಿ. ಪಾಸ್ ಆಗಿ ಎಲ್ಲಿಗೆ ಬಂದಿದೀವಿ ಈಗ? ಮನುಷ್ಯನ ನಾಜೂಕಾದಂತ ಮನುಷ್ಯರ ಹಂತಕ್ಕೆ ಬಂದಿದೀವಿ. ಆ ಮನುಷ್ಯರಲ್ಲೂ ನಾಗರಿಕ ಮನುಷ್ಯರು ಇದೀವಿ, ಬಹಳ ರೀತಿಯಲ್ಲಿ ನಟನೆ ಮಾಡುವಂತ ಮನುಷ್ಯರು ಇದೀವಿ, ಹಾಗೆ ಸಭ್ಯವಾದಂತ ಮನುಷ್ಯರಿದೀವಿ, ಅತಿಮಾನವಾದಂತ ದಿವ್ಯ ದೃಷ್ಟಿ ಮನುಷ್ಯರು ಕೂಡ ಇವತ್ತು ಬೆಳೆದಂತವ್ರು ನಮ್ಮಲ್ಲಿ ಇದ್ದಾರೆ. ಈ ಸಂಗೀತ ಅಂದ್ರೆ ವಿಕಾಸ ಅನ್ನೋದು ಇಷ್ಟು ಲಯಬದ್ಧವಾಗಿ ನಡೀತಾ ಇದೆ, ಶಿಸ್ತುಬದ್ಧವಾಗಿ ಚೈತನ್ಯ ಅನ್ನೋದು ವಿಕಾಸ ಹೊಂತ ಬರ್ತಾ ಇದೆ. ಹಾಗಾಗಿ ನಾವು ಹಿಂದಿನ ಎಲ್ಲಾ ವರ್ಗಗಳನ್ನ ಕಡೆಗಣಿಸಬಾರ್ದು ಅನ್ನೋದೊಂದನ್ನು ಮಾತ್ರ ನಾವು ಕಲಿಯೋಣ. ಇವತ್ತು ಜೈವಿಕ ಸಂಕುಲಗಳಿಗೆ ಯಾವುದೇ ತೊಂದರೆಯಾಗದಂತೆ ಅವ ಬೆಳವಣಿಗೆಗೆ ನಾವು ಏನ್ ಮಾಡ್ಬೇಕು, ಪೂರಕವಾಗಿ ನಮ್ಮ ಜೀವಿತವನ್ನ ರೂಢಿಸ್ಕೊಳ್ಬೇಕು. ಯಾಕೆಂದ್ರೆ ಅವು ನಮ್ಮ ಹಿರಿಯ ಸಹೋದರರು, ಹಾಗಾಗಿ ಪ್ರೀತಿಸ್ತಾ ಇದ್ರು.
ಕಣ್ಣಿರೋರು ಕುವೆಂಪು ಅಂತವರು ಆರಾಧಿಸ್ತಿದ್ರು ದೇವರು ಅಂತ ಹೇಳಿ. ಏಕಲವ್ಯನಿಗೆ ಕಾಡಿನಲ್ಲೇ ಬಿಲ್ವಿದ್ಯೆ ಶಬ್ದವೇದ ವಿದ್ಯೆ ಬಂದಿದೆ. ಕಾರಣ ಏನು? ಅಂತ ಒಂದು ಪರಿಸರ ಪ್ರೇಮಿ ಆತ. ಆ ಕಾಲಕ್ಕೆ ಅಂತ ಏಕಾಗ್ರತೆ ನಿಷ್ಠೆ ಪಡೆಯೋದಕ್ಕೆ ಪರಿಸರ ಅನುಕೂಲ ಮಾಡ್ತವನು. ಹಾಗಾಗಿ ವೈಜ್ಞಾನಿಕವಾದಂತಹ ರೀತಿಯ ಬೆಳಕನ್ನ ಚೆಲ್ತಾ ಇದೆ ಥಿಯಾಸಫಿ. ಎಲ್ಲಾ ವರ್ಗಗಳಲ್ಲೂ ಕೂಡ ಚೈತನ್ಯ ವಿಕಾಸವಾಗಿ ಮನುಷ್ಯನ ಹಂತಕ್ಕೆ ಇಲ್ಲಿ ಬಂದಿದೆ. ಆ ಖನಿಜ ವರ್ಗ, ಪ್ರಾಣಿ ವರ್ಗ, ಸಸ್ಯ ವರ್ಗ, ಪ್ರಾಣಿ ವರ್ಗ ಎಲ್ಲರಲ್ಲೂ ಕೂಡ ಏನಾಗಿದೆ? ದೈವತ್ವದ ಕಡೆಗೆ ಹೋಗ್ತಾ ಇರೋದು. ಒಂದು ಸಣ್ಣ ಹುಲ್ಲು ಕಡ್ಡಿ ಕೂಡ ಒಂದಲ್ಲ ಒಂದು ದಿವಸ ಎಲ್ಲಿಗೆ ಹೋಗುತ್ತೆ? ದೈವತ್ವದ ಕಡೆಗೆ ಹೋಗೋದು. ಯಾಕೆಂದವನು ಆ ನಾಯಕ ಕಳಿಸ್ಕೊಟ್ಟಿದ್ದಾನೆ, ನನ್ನಂತೆ ಆಗು ನೀನು ಅಂತ ಹೇಳಿ. ಅಲ್ಲಿಗೆ ಹೋಗ್ತಾ ಇರೋದಂತನ ಶಿವುಟ ಹಾಕ್ಬಿಟ್ರೆ ನಾವು ತೊಂದರೆ ಕೊಟ್ಟಂತೆ. ಹಾಗಾಗಿ ಇಲ್ಲಿ ಹೇಳ್ತಿರೋದು, ಕೆಳಗಿನ ಲೋಕಗಳಲ್ಲಿ ನಾವು ಭಾವನಾತ್ಮಕವಾದ ಸಾಮರಸ್ಯದ ಜೀವಿತವನ್ನ ನಾವು ಹೊಂದಬೇಕು. ಈಗ ಮನುಷ್ಯರಾಗಿದ್ವಿ, ಸ್ವಪ್ರಜ್ಞೆ, ಜಾಗೃತ್ ಪ್ರಜ್ಞೆ ನಮ್ಗೆ ಗೋಚರವಾಗಿದೆ. ಜಾಗೃತ್ ಪ್ರಜ್ಞೆ ನಾವು ಇದ್ಬೇಕಾದ್ರೆ ಪ್ರಜ್ಞಾಪೂರ್ವಕವಾಗಿ ನಡ್ಕೊಳ್ಳೋದನ್ನ ಕಲಿಬೇಕು. ಯಾಕಂದ್ರೆ ಪ್ರಜ್ಞೆ ಉದಯವಾಗಿದೆ, ಚೈತನ್ಯ ಕೆಲಸವಾಗ್ತಾ ಇದೆ, ಗೊತ್ತಾಗಿದೆ. ಇದುವರೆಗೂ ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ. ಏನೋ ಒಂದಿಷ್ಟು ಎಲ್ಲ ಪ್ರಾಣಿಗಳನ್ನ ಸಸ್ಯಗಳನ್ನ ಬೆಳೆಸ್ತಾ ಇದ್ವಿ. ಈಗ ಪ್ರಜ್ಞಾಪೂರ್ವಕವಾಗಿ ಕಲಿಬೇಕು ನಾವು. ಥಿಯಾಸಫಿಸ್ಟ್ಗಳು ಆದಂತಹವರು ಈ ಎಲ್ಲಾ ಚೈತನ್ಯದ ಗುಣಗಳು ನಾವು ಅನುಭವಗಳನ್ನ ಪಡ್ಕೊಂಡು ಈ ಹಂತಕ್ಕೆ ಬಂದಿದೀವಿ. ಈ ಒಂದು ಹಂತಕ್ಕೆ, ಮನುಷ್ಯನ ಹಂತಕ್ಕೆ ನಾವು ಬರಬೇಕು ಅಂದ್ರೆ ಅಷ್ಟು ದೊಡ್ಡ ಪ್ರಯಾಣದಲ್ಲಿ ಮೊದಲು ಬಂದಿದೀವಿ. ಆ ಮುಂದೆ ಇನ್ನೂ ಕೂಡ ಪ್ರಯಾಣ ಇದೆ. ಇಷ್ಟೇನ ನಮ್ ಪ್ರಯಾಣ? ಇಲ್ಲ. ಮಾನವನ ಹಂತಕ್ಕೆ ಬಂದಾಗ ಮಾನವ ಹಂತದಲ್ಲಿ ಎಂತೆಂಥವ್ರು ಇದೀವಿ ಅಂತ ಹೇಳಿ ನಾವು ತಿಳ್ಕೊಂಡ್ವಿ. ಆ ಮಾನವ ಹಂತದಲ್ಲಿ ನಿಜವಾಗ್ಲೂ ಕೂಡ ನಾವು ಏನ್ ಮಾಡ್ತೀವಿ? ಸಾಮಾನ್ಯ ಬಾಲ ಜೀವರು ಅಂತ ಕರಿತೀವಿ. ಬಾಲ ಜೀವರುಗಳಿಗೆ ಅಜ್ಞಾನ ಜಾಸ್ತಿ, ಇನ್ನು ಮುಗ್ಧ ಏನು ಬೆಳವಣಿಗೆ ಇಲ್ಲ. ಹಾಗಾಗಿ ಏನ್ ಮಾಡ್ತೀವಿ ನಾವು? ಥಿಯಾಸಫಿಗೆ ಪ್ರಾರಂಭದಲ್ಲಿ ಬಂದಾಗ ಅದೇನ್ ಹೇಳ್ತಾರೋ ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ವಿ. ಅದು ಏನು ಅಂತ ಗೊತ್ತಿರ್ಲಿಲ್ಲ. ಯಾವಾಗ ಪ್ರಾಕ್ಟಿಕಲ್ ಆಗಿ ಅಡಾಪ್ಟ್ ಮಾಡ್ಕೊಳಕ್ ಹೋದ್ವಿ, ಹೌದು ಚೈತನ್ಯ ಕೆಲಸ ಮಾಡ್ತಾ ಇದೆ ಇಲ್ಲಿ ಅಂತ ಹೇಳಿ ಎಲ್ಲಾ ಸೋದರನು, ಎಲ್ಲಾ ಧರ್ಮದರವನ್ನು ಆಧಾರದಿಂದ ನಾವು ಗೌರವಿಸೋದನ್ನ ಕಲ್ತ್ಕೊಳ್ತೀವಿ. ಹೌದು ತಾನೆ? ಎಲ್ಲ ಸಪ್ತ ಧರ್ಮಗಳ ಹಿನ್ನೆಲೆ ಇರೋದು ಸತ್ಯ ಒಂದೇ. ಆ ಸತ್ಯವನ್ನ ಪಾಲಿಸ್ತೀವಿ ಅಂದ್ರೆ ನಾವು ಇಲ್ಲಿ ಇರುವಂತ ಎಲ್ಲಾ ಸಹೋದರ ನಾವು ಪ್ರೀತಿಸ್ಬೇಕು. ಯಹೂದಿಯರು ನಮ್ಮನ್ನ ಹಿಂಸೆ ಕೊಡ್ಬೋದು, ಆದ್ರೆ ಕಾಲವೇ ಉತ್ತರ ಕೊಡುತ್ತೆ. ನಿಜವಾದ ಕಾಲವೇ ಉತ್ತರ ಕೊಡುತ್ತದೆ. ನಿಜವಾದಂತ ಯೋಜನೆ ಏನಿದೆಯೋ ಅದರಂತೆ ಅಲ್ಲಿ ಪಾತ್ರ ನಡೀತಾ ಇರೋದು. ಹಾಗಾಗಿ ನಾವು ಪಾಸಿಟಿವ್ ಫೋರ್ಸ್ ಅನ್ನ ಕಳಿಸ್ಬೋದೇ ವಿನಃ ಅಸಹಾಯಕರಲ್ಲ. ನಾವು ಖಂಡಿತ ಅಸಹಾಯಕರಲ್ಲ. ಹಾಗಾಗಿ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲು ನಮ್ಮ ಮಾಧುರ್ಯತೆಯನ್ನ ನಾವು ಹೊಂದ್ಬೇಕು. ಮಾಧುರ್ಯತೆ ಅಂದ್ರೆ ಹೊಂದಾಣಿಕೆಯ ಜೀವಿತವನ್ನ ಮಾಡೋದನ್ನ ಕಲ್ತ್ಕೊಳ್ಬೇಕು. ಹೆಂಗೆಂಗೋ ಹಾಡು ಹೇಳ್ಬಿಟ್ರು ಒಪ್ಕೊಳ್ತೀವ? ಖಂಡಿತ. ಎತ್ಲಗೋ ರಾಗ ತಾಳ ಮಾಳ ಇಲ್ಲ ಅಂತ ಹೇಳಿದ್ರೆ ಒಂದ್ ಸಂಗೀತ ಶೋಭೆ ಕೊಡುತ್ತಾ? ಇಲ್ಲ. ನೋಡಿ, ಒಂದು ಸಂಗೀತ ಕಚೇರಿ ಅಂತ ಹೇಳಿದ್ರೆ ಸೈಡ್ ವಿಸಿ ಇವು ಯಾರ್ಯಾರು ಇರ್ತಾರೆ? ಪಿಟೀಲು, ತಬಲ, ಕೊಳಲು, ವೀಣೆ ಎಲ್ಲರೂ ಕೂಡ ಸಮ ಹದಕ್ಕೆ ಇದ್ದಾಗ ಮಾತ್ರ ಆ ಮೂಲ ಗಾಯಕನಿಗೆ ಸಪೋರ್ಟ್ ಮಾಡ್ತಾನೆ. ಹಾಗೆ ಇವೆಲ್ಲ ವರ್ಗದವರು ಕೂಡ ನಾವು ಸಹಾಯ ಮಾಡ್ಕೊಂಡು ಬಂದಾಗ ನಮ್ಮ ಗಾಯನ ಪ್ರಜ್ಞಾವತ್ತಾಗಿ ನಡೆಯುತ್ತೆ. ಆಗ ಅತಿಮಾನವ ಹಂತಕ್ಕೆ ಹೋಗ್ಬೋದು. ನಮ್ಮ ಗಾಯನ ಶ್ರುತಿಬದ್ಧವಾಗಿ ಇರಬೇಕು. ಹೇಗಿರ್ಬೇಕು? ಎಲ್ಲ ಕಿರಿಯ ಸಹೋದರರ ಜೊತೆ ಸಾಮರಸ್ಯದಿಂದ ಇರುವುದನ್ನ ನಾವು ಕಲ್ತ್ಕೊಳ್ಬೇಕು. ಆಗ ಮಾತ್ರ ನಾವು ನಿಜವಾದಂತ ಒಂದು ಶ್ರೇಣಿಯನ್ನ ಮುಂದೆ ಹೊಂದುತ್ತೀವಿ. ಶಿಷ್ಯತ್ವದ ಮಾರ್ಗ ಇದೆ, ಉಮೇದುವಾರಿ ಶಿಷ್ಯ ಇದ್ದಾನೆ, ಹಾಗಾಗಿ ಗುರುಪುತ್ರ ಇದ್ದಾನೆ, ಅನಂತರ ದೀಕ್ಷೆಗಳಿದೆ. ದೀಕ್ಷೆಯ ನಂತರ ನಿಜವಾದ ಮಿಕ್ಕ ಜೀವನ್ಮುಕ್ತ ಸ್ಥಿತಿಗೆ ನಾವು ಹೋಗ್ಬೋದು. ಅದೆಲ್ಲ ನಮ್ಗೆ ಏನ್ ಶಬ್ದಗಳು ಬೇಡ. ನಾವು ಇರುವಂತ ಸಮಯದಲ್ಲಿ ನಮ್ಮ ಕಿರಿಯ ಸಹೋದರರು, ನಮ್ಮ ಕುಟುಂಬದಲ್ಲಿ ಇರುವಂತ ಎಲ್ಲರನ್ನು ಕೂಡ ನಮ್ಮ ಸಹೋದರರು. ನಮಗೆ ಯಾರೇ ಕಷ್ಟ ಕೊಡಕ್ ಬಂದ್ರು, ಯಾರೇ ಬಂದ್ರು ಅವ್ರನ್ನ ಪ್ರೀತಿಯಿಂದ ಸ್ವೀಕಾರ ಮಾಡೋಣ. ಯಾರು ಶತ್ರುಗಳಲ್ಲ. ನಮ್ಮ ಹಿಂದಿನ ಕರ್ಮದ ಗಂಟನ್ನ ತೀರ್ಸಕ್ ಬಂದಿದ್ದಾರೆ ಅಂತ ಸಮಾಧಾನವಾಗಿ ಒಪ್ಕೊಳ್ಳಿ. ಆಗ ಕರಗಿ ಹೋಗುತ್ತಂತೆ ಮಂಜಿನಂತೆ. ಆದ್ರೆ ನಾವು ಏನ್ ಮಾಡ್ತಾ ಇರ್ತೀವಿ? ಅವ್ರನ್ನ ನಾವು ವಿರೋಧಿಸ್ತೀವಿ, ದ್ವೇಷಿಸ್ತೀವಿ. ಆ ದ್ವೇಷಿಸೋದ್ರಿಂದ ಏನಾಗುತ್ತೆ? ಇನ್ನೂ ಕೂಡ ಏನಾಗುತ್ತೆ? ನಮ್ಮಲ್ಲಿ ಆ ನೆಗೆಟಿವ್ ಫೋರ್ಸ್ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ಆ ಪರಿಸರಕ್ಕೆ ನಾವು ಅತಿ ಮಾನವರಾಗಬೇಕು ಅಂದ್ರೆ ಉದಾತ್ತವಾದಂತಹ ಧ್ಯೇಯವನ್ನ ಹೊಂದಬೇಕು. ತ್ಯಾಗ, ಸೇವೆ, ಪ್ರಾಮಾಣಿಕತೆ ಈ ಗುಣಗಳನ್ನ ನಮ್ಮ ಸಂಗೀತದಲ್ಲಿ,
ನಮ್ಮ ವಿಕಾಸದ ಮನುಷ್ಯನ ಹಂತದಲ್ಲಿ ಸಾಮರಸ್ಯ, ಈ ಗುಣಗಳನ್ನ ನಾವು ಪಡ್ಕೊಂಡಾಗ ಆ ನಿಜವಾದಂಥ ಅತಿಮಾನವ ಹಂತಕ್ಕೆ ಬಿಡುಗಡೆಯ ಹತ್ತಿರ ಹೋಗ್ತೀವಿ. ಸಂಗೀತ ಎಲ್ಲಿಗೆ ಹೋಗ್ಬೇಕು? ಪರಿಪೂರ್ಣತೆ ಅಂದ್ರೆ ಬಿಡುಗಡೆಯನ್ನ ಹೊಂದಬೇಕು. ಬಿಡುಗಡೆ ಅಂದ್ರೆ ಜೀವನ್ಮುಕ್ತಿ ಸ್ಥಿತಿ. ಬಂಧನದಲ್ಲಿ ಇದೀವಿ. ಯಾಕೆ? ಇಂದ್ರಿಯಗಳು ನಮ್ಮನ್ನ ಬಿಡ್ತಿಲ್ಲ. ಈ ಸ್ಥೂಲ ದೇಹವೇ ನಾನು, ನನ್ನ ಆಲೋಚನೆಗಳೇ ನಾನು, ನನ್ನ ಭಾವನೆಗಳೇ ನಾನು ಅಂತ ಹೇಳಿ ಏನಾಗಿದೀವಿ ಅಂತ ಹೇಳಿದ್ರೆ ನಿಜವಾದಂತಹ ರೀತಿಲಿ ದಾಸರಾಗಿದೀವಿ ನಾವು. ಇಂದ್ರಿಯ ಲೋಲುಪ್ತತೆಯಿಂದ ಅದಕ್ಕೆ ದಾಸರಾಗಿದ್ವಿ. ಇದೇ ನಾನು ಅಂತ ಹೇಳಿ ಖಂಡಿತ ಅಲ್ಲ. ಹಾಗಾಗಿ ಇಲ್ಲಿ ಯಾವ ಧರ್ಮಗಳು, ಯಾವ ದೇವಸ್ಥಾನ, ಯಾವ ಚರ್ಚು, ಯಾವ ರಂಗಭೂಮಿ ಎಲ್ಲವನ್ನೂ ಕೂಡ ಸಮಾನವಾಗಿ ಕಾಣುವಂಥದ್ದು. ಅದನ್ನೇ 6ನೇ ಮಹಾವಂಶದ ಅಂಕುರಾರ್ಪಣೆ ಅಂತ ಹೇಳ್ತಾರೆ. ದೈವಿ ಯುಗ ಪ್ರಾರಂಭ ಆಗತ್ತಂತೆ. ಯಾವಾಗ ನಾವು ಆ ರೀತಿ ಇಲ್ಲಿ ನಡ್ಕೊಳ್ಳೋದನ್ನ ಕಲ್ತ್ಕೊಂಡ್ರೆ, ಈ ಒಂದು ಕಲಿಯುಗದಲ್ಲಿ ನಮ್ಮ ಸಾಮರಸ್ಯಯುತವಾದಂತ ಜೀವಿತದನ್ನ ಮಾಡೋದನ್ನ ಕಲ್ತ್ಕೊಂಡ್ರೆ, ದೈವಿಕವಾದಂತ ಗುಣಗಳನ್ನ ನಾವು ಪಡ್ಕೊಂಡ್ರೆ ಅತಿಮಾನವರಾಗ್ಬೋದು. ಎಂತ ಆಶಾಭಂಗ ಆಗಿರ್ಬೋದು, ನಿರಾಶೆ ಪರಿಸ್ಥಿತಿಗಳಾಗಿರ್ಬೋದು, ಅಲ್ಲಿ ಕೂಡ ಒಂದು ವಿಕಾಸ ಇದೆ ಅಂತ ಒಪ್ಕೊಳ್ಬೇಕು. ನಿರಾಶೆ, ಅವಮಾನ ಇತ್ತ ಅಕ್ಕಮಹಾದೇವಿಗೆ? ಇತ್ತು ತಾನೆ ಅಕ್ಕಮಹಾದೇವಿಗೆ? ಹೌದು ತಾನೆ? ಅಲ್ಲೆಲ್ಲ ಗೋಳಾಡದ್ಲ ಅವಳು. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಎಂಜಿದಡೆ ಅಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆತರೆಗಳಿಗೆ ಅಂಜಿದಡೆ ಅಂತಯ್ಯ ಅಂತ ಹೇಳಿ ನಿರ್ಭಯವಾಗಿ ಚನ್ನಮಲ್ಲಿಕಾರ್ಜುನ ಒಬ್ನೇ ಆರಾಧ್ಯ ದೈವ ಅಂತ ಹೇಳಿ ಈ ದೇಹಾತ್ಮ ಭಾವನ್ನ ಬಿಟ್ಟು ಉನ್ನತಾತ್ಮನ ಕಡೆಗೆ ಹೋದಂಥವಳು ಆ ಅಕ್ಕಮಹಾದೇವಿ. ನಿಜ ತಾನೆ? ಹಾಗಾಗಿ ಇಲ್ಲಿ ಬಂದಿರುವಂತ ಎಲ್ಲವನ್ನೂ ಕೂಡ ನಾವು ಒಪ್ಕೊಳ್ಬೇಕು. ಸಾಮರಸ್ಯದಿಂದ ನಾದವನ್ನ ನಾವು ಸಂಗೀತಮಯವನ್ನಾಗಿ ಮಾಡ್ಕೊಳ್ಬೇಕು. ಆಗ ಉನ್ನತ ಪ್ರಜ್ಞೆ ಅನ್ನೋದು ಗೋಚರವಾಗುತ್ತೆ. ಆಗ ಏಕೈಕ ಚೈತನ್ಯ ಅನ್ನೋದು ನಮ್ಗೆ ಪರಿಚಯವಾಗುತ್ತೆ. ಬಣ್ಣ ಬಣ್ಣಗಳು ಅಂತ ಹೇಳಿದ್ರೆ ಇಲ್ಲಿ ನಿಜವಾದಂತ ಜನ್ಮಗಳು, ಜನ್ಮಗಳಲ್ಲಿ ಬೇರೆ ಬೇರೆ ರೀತಿ. ಈಗ ಒಂದು ನಾಟಕ ಆಡಿದ್ರೆ ಮತ್ತೊಂದು ಜನ್ಮದಲ್ಲಿ ನೀನ್ ಕಟ್ಟಿಟ್ಟಿರ್ತೀಯ ವರ್ತಮಾನದ ಬುತ್ತಿನ ಅಲ್ಲಿ ಕೊಡ್ತಾರೆ. ಭವಿಷ್ಯದಲ್ಲಿ ಉತ್ತಮವಾದಂತಹ ಜೀವಿತ ಬರಬೇಕು ಅಂದ್ರೆ ವರ್ತಮಾನದಲ್ಲಿ ಒಳ್ಳೆ ಅಡಿಗೆಯನ್ನ ಮಾಡ್ಬೇಕು. ನಾವು ಒಳ್ಳೆಯ ಅಡಿಗೆಯನ್ನ ಮಾಡಿದ್ರೆ ಅಲ್ಲಿ ಊಟ ಮಾಡ್ಬೋದು. ಭವಿಷ್ಯಕ್ಕೆ ರೂವಾರಿಗಳು ನಾವೇ, ಭವಿಷ್ಯವನ್ನ ರೂಪಿಸ್ಕೊಳ್ಳೋರು ನೀವೇ, ಆ ಅತಿಮಾನವನ ಹಂತಕ್ಕೆ ಹೋಗೋರು ಕೂಡ ನೀವೇ. ನೀನು ಅಂದ್ರೆ ಆ ನಿಜವಾದ ಆತ್ಮ ಪರಮಾತ್ಮನ ಒಬ್ಬ ಮಗ, ಕಿಡಿ, ಆತ್ಮ ಚೈತನ್ಯದ ನಾವು ಕಿಡಿ ಅಂತ ಹೇಳಿ ಒಪ್ಕೊಳ್ತೀವಿ. ಆದ್ರೆ ನಮ್ಗೆಲ್ಲ ಇನ್ನೂ ಎಷ್ಟು ಜನ್ಮಗಳು ಬೇಕೋ. ಕಾರಣ ಯಾಕೆಂದ್ರೆ ಈ ಒಂದು ಕೆಳಗಿನ ಹಂತದಲ್ಲೇ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇದೆ. ಇವತ್ತು ಇಷ್ಟೆಲ್ಲ ಕೇಳಿಸ್ಕೊಂಡಿರ್ತೀವಿ. ಇಲ್ಲಿಂದ ಈಚೆಗೆ ಹೋದ ತಕ್ಷಣ ಏನ್ ಮಾಡ್ತೀವಿ? ಪುನಃ ಅದೇ ಆಕರ್ಷಣೆಗಳಿಗೆ ಒಳಗಾಗ್ತೀವಿ, ಅದೇ ಗೊಂದಲಗಳಿಗೆ ಒಳಗಾಗ್ತೀವಿ. ಆದ್ರೂ ಅಲ್ಲಿ ಜಾಗರೂಕರಾಗಿ ಅವೇರ್ನೆಸ್, ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಹೇಳ್ತಾರೆ. ಪ್ರತಿ ಕ್ಷಣ ಎಚ್ಚರ ಇರ್ಬೇಕು. ನಾನ್ ಸಿಗಾಕೊಳ್ತಾ ಇದ್ದೀನಿ, ನನ್ನಿಂದ ತಪ್ಪಾಗ್ತಾ ಇದೆ, ನನ್ನಿಂದ ಅವನಿಗೆ ಮೋಸ ಆಗ್ತಾ ಇದೆ, ನಾನು ನಿಜವಾಗ್ಲೂ ತಪ್ತಾ ಇದ್ದೀನಿ. ಈ ಎಲ್ಲ ಚಾಯ್ಸ್ಲೆಸ್ ಅವೇರ್ನೆಸ್ ನಮಗೆ ಬಂದ್ರೆ ಅಂತರಾತ್ಮನ ಬೆಳವಣಿಗೆ ಆಟೋಮೆಟಿಕ್ ಸಹಜವಾಗಿ ಆಗುತ್ತದೆ. ಆ ದಿವ್ಯ ದೃಷ್ಟಿಯನ್ನು ಹೊಂದಬೇಕು ಅಂದ್ರೆ ಅವರು ನೋಡಿ ಪುನಃ ಹುಟ್ಟ ಅವಕಾಶ ಇಲ್ಲ ಜೀವನ್ಮುಕ್ತರು. ಆದ್ರೆ ನೀನು ಒಂದು ಹೆಜ್ಜೆ ಇಡಪ್ಪ, 10 ಹೆಜ್ಜೆ ನಿಮ್ ಕೈ ಇಟ್ಟು ಕರ್ಕೊಂಡು ಹೋಗ್ತೀವಿ ಅಂತ ನಿಂತಿದಾರಂತೆ ಮಹಾತ್ಮರ ದೃಶ್ಯ ಸಹಾಯಕರು. ಆದ್ರೆ ನಮ್ ಇನ್ನೂ ಕಣ್ಣುಗಳು ತೆರ್ಕೊಂಡಿಲ್ಲ. ಕಾರಣ ಯಾಕೆ? ಈ ಒಂದು ಸ್ಥೂಲ ದೇಹದ ಇಂದ್ರಿಯಗಳಿಗೆ ದಾಸರಾಗಿ ಇದೀವಿ. ಇವತ್ತು ನೋಡಿ ಎಂತೆಂಥ ಸಂಗೀತಗಳಿದೆ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ, ಪಾಶ್ಚಿಮಾತ್ಯ ಸಂಗೀತಕ್ಕೆ, ಪಾಶ್ಚಿಮಾತ್ಯವಾದಂತ ಅನುಕರಣೆಗಳಿಗೆ ಸೋಗು ಹಾಕೊಂಡಿದೀವಿ ನಾವು. ಆ ಸೌಂಡು, ಗದ್ದಲ, ತಮಟೆ ಇವೇ ಬೇಕಾಯ್ತು ಅಲ್ಲ. ಮಧುರವಾದ ಹಿತವಾದ ಸಂಗೀತ ನಮ್ಮ ಜೀವಿತ ಆಗ್ಬೇಕು ಅಂದ್ರೆ ಎಲ್ಲ ಸಹೋದರರ ನಡುವೆ ಚೈತನ್ಯ ಭಾವ ಸಾಮರಸ್ಯದ ಗುಣವನ್ನ ಕಲ್ತ್ಕೊಂಡ್ರೆ ಮಾತ್ರ ಪ್ರತಿ ಕ್ಷಣ ಆನಂದದಾಯಕವಾದ ಪ್ರಜ್ಞೆ ನಮ್ಮಲ್ಲಿ ಉದಯವಾಗುತ್ತೆ. ಆಗ ನಿಜವಾದ ಸಂಗೀತಗಾರರು ಆಗ್ತೀವಿ. ಇವತ್ತು ನೋಡಿ ನಮ್ಮ ಜೀವಿತ ಬರೀ ಕೊಡ್ತಾ ಇರೋದೆಲ್ಲ ಹೊರಗಿನ ಶಿಕ್ಷಣ, ಬರೀ ಲಾಭದ ಶಿಕ್ಷಣ ಆಗಿದೆ. ಆದ್ರೆ ಭಾವನೆಗಳಿಗೆ ಶಿಕ್ಷಣ ಕೊಡ್ಬೇಕು. ಇದನ್ನ ನಮ್ಮ ಇತಿಹಾಸಕ್ಕೆ ಕೊಡ್ತಾ ಇದೆ. ಇವತ್ತು ಎಷ್ಟೋ ಶಾಲೆಗಳು ಇದೆ, ಎಷ್ಟೋ ಕಾಲೇಜುಗಳನ್ನ ಕೊಟ್ಟಿದೆ. ಭಾವನಾತ್ಮಕ ಸಂಬಂಧಗಳನ್ನ ಬೆಳೆಸ್ಕೊಳ್ಳುವಂತ ಗುಣಗಳನ್ನ ಬೆಳೆಸೋದಕ್ಕೆ, ಸಕಾರಾತ್ಮಕವಾದ ಆಲೋಚನೆಗಳ ಮಕ್ಕಳಲ್ಲಿ ಬೆಳಿಬೇಕು ಅಂತ ಹೇಳಿ ಹಿಂದಿನ ಪರಂಪರೆಯನ್ನ ಗುರುತಿಸೋದಕ್ಕೆ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಇವತ್ತು ಅಡಿಯಾರಲ್ಲೂ ಕೂಡ ಅದೇ ಶಾಲೆಯನ್ನ ನಾವು ನೋಡ್ತೀವಿ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಎಷ್ಟು ತಿಳಿದೀವೋ
ಅಷ್ಟನ್ನ ಧಾರೆ ಎರಿತಾ ಹೋಗೋಣ. ಆಗ ನಿಜವಾದಂತಹ ರೀತಿಯಲ್ಲಿ ಇಡೀ ಜಗತ್ತು ಏನಾಗಿರುತ್ತೆ, ಸುಂದರಮಯವಾದ ಸಂಗೀತವನ್ನ ಹಾಡ್ಲಿಕ್ಕೆ ಸಾಧ್ಯ. ಅದೇ ರಾಮರಾಜ್ಯ ಅಂತ ಅವತ್ತು ಏನ್ ಕರಿತಾ ಇದ್ರು, ಆ ರಾಮರಾಜ್ಯ ಆಡ್ಬೇಕು ಅಂದ್ರೆ ಪ್ರಜೆಗಳೆಲ್ಲ ಖುಷಿಯಾಗಿರ್ಬೇಕು ಅಂದ್ರೆ ಹಾಗೆ ಅವನ್ ಎಲ್ರನ್ನೂ ಸಹೋದರರು ಅಂತ ತಿಳ್ಕೊಂಡ. ಅವನ್ ಯಾರ ಅಗಸ ಹೇಳ್ದ, ಅವನ ಮಾತಿಗೆ ನಾನ್ಯಾಕ್ ಬೆಲೆ ಕೊಡ್ಬೇಕು ಅಂತ ತಿರಸ್ಕರಿಸಿದ್ರೆ ಇವತ್ತು ಅತಿಮಾನವ ಆಗ್ತಿರ್ಲಿಲ್ಲ, ಅವನು ಆದರ್ಶ ರಾಮ ಆಗ್ತಿದ್ದ, ಆಗಲ್ಲ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಬದುಕೋದನ್ನ ಕಲ್ತ್ಕೊಳ್ಳೋಣ. ಆ ಪ್ರೇರಣೆ ನಮ್ಗೆ ಥಿಯಾಸಫಿಯಿಂದ ಸಿಗ್ತಾ ಇದೆ ಅಂತ ಉನ್ನತಾತ್ಮನ ಪ್ರಜ್ಞೆಗೆ ಅನುಗುಣವಾಗಿ ಎಲ್ಲರಲ್ಲೂ ಕೂಡ ಚೈತನ್ಯವನ್ನ ಗುರ್ಸೋಣ. ಎಂಥ ಶತ್ರುಗಳನ್ನು ಪ್ರೀತಿಸೋದನ್ನ ಕಲಿಯೋಣ. ಕ್ರೈಸ್ತ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಎಲ್ಲ ಹಿರಿಯ ನಾಯಕರು ಉತ್ತಮವಾದ ಸತ್ಯಗಳನ್ನ ಹೇಳಿರೋದು. ಅನುಕರಣೆ ಹಿಂಬಾಲಕರು ತಪ್ಪನ್ನ ಮಾಡ್ತಾರೆ, ತಪ್ಪು ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ವಿನಃ ನಿಜವಾದ ಹೆಜ್ಜೆಗಳನ್ನ ಇಟ್ಕೊಂಡ್ರೆ ಆನಂದದಾಯಕವಾದ ಪ್ರಪಂಚವನ್ನ ನಾವು ಸೃಷ್ಟಿ ಮಾಡ್ಬೋದಂತ. ಹಾಗಾಗಿ ನಾವೆಲ್ಲ ಥಿಯಾಸಫಿ ಸಾಧಕರಾದಂಥವ್ರು ಶಾಶ್ವತವಾದ ಸತ್ಯಗಳ ಕಡೆಗೆ ಗಮನವನ್ನ ಕೊಡೋಣ. ಆ ಪರಬ್ರಹ್ಮ ಚೈತನ್ಯ ಎಲ್ಲರಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಆ ಅನುಭವಗಳ ಮುಖಾಂತರ ಈ ಮನುಷ್ಯನ ಹಂತಕ್ಕೆ ಬಂದಿದ್ವಿ. ಆ ಪ್ರಜ್ಞೆ ನಮ್ಮಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಹೇಗೆ ನಡ್ಕೊಳ್ಬೇಕು, ನನ್ನ ವರ್ತನೆಗಳು ಹೇಗಿರ್ಬೇಕು ಅನ್ನೋದನ್ನ ಗುರುತಿಸ್ಕೊಳ್ಳೋಣ ಅಂತ ಹೇಳ್ತಾ, ಅತ್ಯುತ್ತಮವಾದಂತಹ ನೀನು ನಮಗೆ ಒಂದು ಆಧ್ಯಾತ್ಮಿಕವಾದಂತ ನೆಲೆಗೆ ಎತ್ಕೊಂಡು ಹೋಗುತ್ತೆ. ಅದು ಆ ನೆಲೆಗೆ ತೆಗೆದುಕೊಂಡು ಹೋಗುವಂಥದ್ದು ಈ ಪುಸ್ತಕ. ದಯವಿಟ್ಟು ಈ ಪುಸ್ತಕ ತಗೊಂಡು ಪುನಃ ನಿಮ್ಗೆ ಏನ್ ಅರ್ಥ ಆಗುತ್ತೋ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಫಸ್ಟ್ ನನ್ಗೆ ಇದನ್ನ ಯಾಕೆ ಕೊಟ್ರಪ್ಪ ಅಂತ ಹೇಳಿ 3 months ನಾವು ಇದನ್ನ ಗೂಗಲ್ ಮೀಟ್ ಅಲ್ಲಿ ವ್ಯಾಸಂಗ, ಚರ್ಚೆ, ವ್ಯಾಖ್ಯಾನಗಳನ್ನ ಮಾಡಿರೋದು. ಎಷ್ಟು ಬೆಳೆಯಕ್ ಸಾಧ್ಯ ಆಯ್ತು ಅಂದ್ರೆ ಗೊತ್ತಿಲ್ಲದಂತೆ ನಮ್ಗೆ ಈ ಜ್ಞಾನ ಕೊಡ್ತಾ ಹೋಗುತ್ತೀವಿ, ನಮ್ಮ ಸಾಮರಸ್ಯ ಬೆಳೀತಾ ಹೋಗುತ್ತೆ. ಹೌದು, ಇನ್ನು ನನ್ನ ಕುಟುಂಬದಲ್ಲಿ ನಾನು ಹೇಗೆ ಪ್ರೀತಿಯನ್ನು ಕೊಡ್ಬೇಕು, ಹೇಗೆ ಜೀವನ ಧರ್ಮದ ಪಾಠಗಳನ್ನ ಕಲಿಬೇಕು, ನಾನು ಯಾರು ನೀನು ಯಾರು ಅನ್ನೋದು, ನಾನು ನೀನು ಬೇರೆ ಅಲ್ಲ, ನಾನು ನೀನು ಇಬ್ರು ಒಂದೇ ಆ ಪರಬ್ರಹ್ಮ ಚೈತನ್ಯದ ಹಿಡಿಗಳು ಅನ್ನೋದು ಪರಿಚಯ. ಆಗ ಮಾತ್ರ ಮಹತ್ತರವಾದ ಪರಿವರ್ತನೆ, ನೀನು ಪರಿವರ್ತನೆ ಆಗುತ್ತೆ. ವಿಶ್ವ ಸಹೋದರ ಭಾವದ ಅಡಿಯಲ್ಲಿ ನಾವು ನಡೆಯೋದನ್ನ ಕಲ್ತಾಗ ನಿಜವಾಗ್ಲೂ ಕೂಡ ಈ ಪ್ರಪಂಚ 6ನೇ ಮಹಾವಂಶಕ್ಕೆ ಹತ್ತಿರವೇ ಇರುತ್ತೆ. ಆ ರೀತಿಯಲ್ಲಿ ನಾವೆಲ್ಲ ಸಾಧಕರಾಗಿ ಮುಂದೆ ಹೋಗೋಣ ಅಂತ ಹೇಳ್ತಾ, ಈ ಅವಕಾಶವನ್ನ ಕೊಟ್ಟಿದ್ದಂತ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.